ನಮಸ್ಕಾರ ವೀಕ್ಷಕರೇ, ಆರೋಗ್ಯ ರಹಸ್ಯ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ದೊಡ್ಡ ಆಲೋಚನೆಗಳೊಂದಿಗೆ ಇರುವವರು ಎಂದಿಗೂ ಏಕಾಂಗಿಗಳಲ್ಲ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಶುಭ ಸಮಯದಂದು ಶುಭವಾಗಿರ್ತಕ್ಕಂಥ ವಿಚಾರವನ್ನು ತಿಳಿಸ್ಕೊಡೋದಕ್ಕೆ ಎಂದಿನಂತೆ ನಮ್ಮ ಜೊತೆಗಿದ್ದಾರೆ ಶ್ರೀಮಾನ್ ಶ್ರೀ ಪುರುಷೋತ್ತಮ್ ದೇಶಿ ಗುರುಗಳು. ಬನ್ನಿ ವೀಕ್ಷಕರೇ, ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಗುರುಗಳೇ, ಇವತ್ತು ಶುಭ ಶುಕ್ರವಾರ, ಎಲ್ಲರೂ ಲಕ್ಷ್ಮೀ ಪೂಜೆ ಮಾಡಿರ್ತಾರೆ. ಪ್ರತಿಯೊಬ್ಬರಿಗೂ ಒಂದು ಆಸೆ ಇರುತ್ತೆ ಗುರುಗಳೇ, ನಮ್ಮ ಮನೆಯಲ್ಲೇ ಲಕ್ಷ್ಮಿ ಸದಾ ಇರಬೇಕು ಅಂತ, ಅಂದರೆ ದುಡ್ಡು ಹಣಕಾಸು ಅನ್ನುವಂಥದ್ದು ನಮ್ಮ ಮನೆಯಲ್ಲೇ ಸದಾ ಇರಬೇಕು ಅಂತ. ಆದರೆ ಕೆಲವೊಂದು ಮನೆಗಳಲ್ಲಿ ಉಳ್ಕೊಳ್ಳುತ್ತೆ, ಕೆಲವೊಂದು ಮನೆಯಲ್ಲಿ ಉಳಿಯಲ್ಲ ಗುರುಗಳೇ. ಹಾಗಿದ್ಮೇಲೆ ನಾವು ವಾಸ ಮಾಡ್ತಕ್ಕಂಥ ಮನೆಯಲ್ಲಿ ದುಡ್ಡು ಉಳಿಯುತ್ತಾ ಉಳಿಯಲ್ವಾ ಅಂತ ಗೊತ್ತಾಗೋದಾದರೆ ಹೇಗೆ ಗುರುಗಳೇ? ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಸಾಕ್ಷಾತ್ ಶ್ರೀ ಮಹಾಲಕ್ಷ್ಮಿ ಅನುಗ್ರಹ ಪ್ರಾಪ್ತಿಯಾಗಲಪ್ಪ ಅಂತ ಪಾಪ ಎಲ್ಲರೂ ಕೇಳ್ಕೊತಾರೆ. ಪ್ರಾಪ್ತಿಯಾಗಲಿ ಅಂದರೆ ಎಲ್ಲಿ ಪ್ರಾಪ್ತಿಯಾಗಲಿ ಅಂತಕ್ಕಂಥ ವಿಚಾರ. ಇಲ್ಲಿ ಒಂದು ಲಕ್ಷ್ಮಿ, ಚರಲಕ್ಷ್ಮಿ, ಸ್ಥಿರಲಕ್ಷ್ಮಿ ಅಂತಿದ್ದಾರೆ. ಇಲ್ಲಿ ಲಕ್ಷ್ಮಿ ಅಂತಕ್ಕಂಥದ್ದು ನಮಗೆ ದುಡ್ಡು ಕಾಸು ವಿಚಾರದಲ್ಲಿ ನಾವು ಮಾತಾಡ್ತೀವಿ. ಹೌದು. ಆದರೆ ಇದನ್ನು ಎಲ್ಲ ರೀತಿ ಕುಟುಂಬಕ್ಕೆ ಪೂರ್ಣವಾಗಿ ಅದು ಹಂಚಿಕೊಂಡಿದೆ. ಏನು ಲಕ್ಷ್ಮಿ ಅನುಗ್ರಹ ಕುಟುಂಬಕ್ಕೆ ಹಂಚ್ಕೊಂಡಿದೆ, ಹಂಚ್ಕೋಬೇಕು ಅಂತಕ್ಕಂಥ ವಿಷಯ ಬಿಟ್ಟು ದುಡ್ಡು ಕಾಸೆ ಲಕ್ಷ್ಮಿ ಅಂತ ನಾವು ಬಳಸ್ತಾ ಇದ್ದೀವಿ ಅಂತ ಅನ್ಕೊಳ್ಳೋಣ. ಹೌದು ಗುರುಗಳೇ. ಹೌದಾ? ಹೌದು. ಅದು ಬಿಟ್ಟು ಪ್ರಪಂಚ ಇಲ್ಲ. ಖಂಡಿತ ಇಲ್ಲ. ಸ್ವಲ್ಪ ಹೆಚ್ಚು ಪ್ರೀತಿ ಹೆಚ್ಚು ಕಮ್ಮಿ ಆದ್ರೂ ಪರಲ್ಲ, ದುಡ್ಡಿರಬೇಕು. ಹೌದು. ಇದು ವಾಡಿಕೆ. ಹೌದು. ಈ ರೀತಿಯಾಗಿರ್ತಕ್ಕಂತಹ ಒಂದು ಅಭ್ಯಾಸಗಳಲ್ಲಿ ನಮಗೆ ಆಸೆ ಇರೋದು ತಪ್ಪು ಅಂತ ಹೇಳೋಕ್ಕಾಗಲ್ಲ. ಬೇಕು ಮನುಷ್ಯ ಬದುಕಲಿಕ್ಕೆ. ಅದಕ್ಕೋಸ್ಕರವಾಗಿ ಅದನ್ನು ಏನಾದ್ರು ಮಾಡಿ ಪ್ರಯತ್ನ ಮಾಡಿ ನಮ್ಮನೇಲೆ ಉಳಿಸ್ಕೊಳ್ಳೋಣ ಅಂತ ಎಲ್ಲರೂ ಪ್ರಯತ್ನ ಮಾಡಿ ಪೂಜೆ ಮಾಡ್ತಾರೆ. ಹೌದು. ಆದರೆ ಉಳಿದಿದೆಯಾ ಅಂತ ಕೇಳಿದ್ರೆ ಏನು ಸ್ವಲ್ಪ ಪರವಾಗಿಲ್ಲ ಅಂತಾರೆ. ಏಕೆಂದರೆ ಬೇಜಾರಾಗುತ್ತಲ್ಲ ಅಂತ. ಸ್ವಲ್ಪ ಮೊದಲಿಗೆ ಪರವಾಗಿಲ್ಲ, ಆದರೆ ಪರವಾಗಿಲ್ಲ ಅಂದ ತಕ್ಷಣ ಹಂಗೇ ಮೇಂಟೈನ್ ಆಗಿಬಿಟ್ರೆ ಸಾಕಪ್ಪ, ಹಿಂದಕ್ಕೆ ಹೋಗ್ಬಿಟ್ರೆ ಭಯ ಕೂಡ ಬರುತ್ತೆ. ಹೌದು. ಇದು ಯಾಕೆ ಬರುತ್ತೆ ಅಂತಕ್ಕಂಥ ಸತ್ಯವನ್ನು ತಿಳ್ಕೊಂಡಾಗ ಮಹಾಲಕ್ಷ್ಮಿ ಪೂಜೆ ಮಾಡ್ತಕ್ಕಂಥದ್ದಕ್ಕೆ ನಾವು ಜಾಗ ಕೊಟ್ಟಿದ್ದೀವ ಅಂತ ಫಸ್ಟ್ ತಿಳ್ಕೋಬೇಕು. ಮಹಾಲಕ್ಷ್ಮಿ ಪೂಜೆ ಮಾಡೋದು, ಮಹಾಲಕ್ಷ್ಮಿ ನಮ್ಮ ಮನೆಯಲ್ಲೇ ಶಾಶ್ವತವಾಗಿ ಉಳಿಯೋದಕ್ಕೆ, ಕುಳಿತುಕೊಳ್ಳೋದಕ್ಕೆ, ನಮ್ಮನ್ನೇ ನೋಡೋಕ್ಕೆ, ಪ್ರತಿಯೊಂದು ಕೇಳೋದೆಲ್ಲ ಕೊಡೋಕ್ಕೆ ನಮ್ಮ ಮನೆಯಲ್ಲಿ ಜಾಗ ಕೊಟ್ಟಿದ್ದೀವಾ ಅಂತ ಯೋಚನೆ ಮಾಡಿದ್ರೆ ಅಥವಾ ವಿಷಯ ತಿಳ್ಕೊಂಡ್ರೆ, ಪೂಜೆ ಮಾಡದೇ ಇದ್ದರೂ ನಿಮ್ಮನ್ನು ಕಾಯ್ಕೊಂಡೇ ಇರ್ತಾರೆ ಅವರು. ನೀವು ಲಕ್ಷ್ಮಿ ಬರಲಿ, ಲಕ್ಷ್ಮಿ ಬೇಕು ಅಂತ ಪೂಜೆ ಮಾಡೋ ಅವಶ್ಯಕತೆ ಇಲ್ಲ. ಅವರು ಕೂತ್ಕೊಳ್ಳೋಕೆ ಜಾಗ ಇದೆಯಾ, ನಾವು ಅವ್ರನ್ನ ಒಳಗಡೆ ಬರ್ಮಾಡ್ಕೊಂಡಿದ್ದೀವಾ, ಇದು ಹೆಂಗೆ ತಿಳ್ಕೊಳ್ಳೋದು? ಇದು ತಿಳ್ಕೊಂಡ್ರೆ ನೀವು ಲಕ್ಷ್ಮೀ ಬಾರಮ್ಮ ಅಂತ ಏನು ಹಾಡು ಹೇಳಬೇಕಾಗಿಲ್ಲ, ಪೂಜೆನೇ ಮಾಡಲ್ಲ. ಹೇಳಿ ಹಾಡು ಪರವಾಗಿಲ್ಲ, ತೊಂದರೆ ಇಲ್ಲ. ಬಂದರೆ ಸರಿ, ಬರೀ ಹಾಡು ಹೇಳಿ ಸಾಕಾಗಿ ಬರಲಿಲ್ಲ ಅಂತಂದರೆ ಕಷ್ಟ ಆಗುತ್ತೆ ಅನ್ನೋ ಉದ್ದೇಶಕ್ಕೆ ಹೇಳ್ತಾ ಇದ್ದೀನಿ. ಹಾಡು ಹೇಳಾಯಿತು, ಪೂಜೆ ಮಾಡಾಯಿತು, ಅಷ್ಟೋತ್ತರ ಮಾಡಾಯಿತು, ಎಲ್ಲ ಮಾಡಾಯಿತು. ಆದರೆ ಈಗ ಬರ್ತಾ ಇರ್ತಕ್ಕಂಥದ್ದು ಕೂಡ ಯಾವುದು? ವರಮಹಾಲಕ್ಷ್ಮಿ ಅಲ್ವಾ? ಎಷ್ಟೋ ಜನ ಯಾವಾಗಲೂ ನೋಡಿ ಪ್ರಿಪ್ರೇಷನ್ ಆಗ್ತಾ ಇದ್ದಾರೆ. ಹೇಗೆ ಮಾಡ್ಬೋದು, ಹೇಗೆ ಮಾಡಿದ್ರೆ ಚೆನ್ನಾಗಿರುತ್ತೆ. ಖುಷಿ ಹೆಂಗಸರಿಗೆ ಅದು ತುಂಬ ಪ್ರಿಯವಾಗಿರ್ತಕ್ಕಂಥದ್ದು, ಖುಷಿ ಕೊಡ್ತಕ್ಕಂಥದ್ದು. ಆ ದಿನಕ್ಕಾರು ಖುಷಿ ಪಟ್ಕೊಳ್ಳಿ. ನಾವು ವಿಚಾರ ಹೇಳ್ತಿರ್ತಕ್ಕಂಥದ್ದು ಶಾಶ್ವತವಾಗಿ ನಿಮ್ಮ ಮನೆಯಲ್ಲಿ ಖುಷಿಯಾಗಿರಬೇಕು. ಹೆಣ್ಣು ಅಂದರೆ ಸದಾ ಯೌವನದ ಬದುಕಿನಲ್ಲೇ ಇರಬೇಕು. ಹೆಂಗೆ? ಯೌವನದ ಬದುಕಿನಲ್ಲೇ ಇರಬೇಕು. ಆಹಾ, ಹೆಂಗಿರುತ್ತೆ ಪ್ರಪಂಚನೇ ನಮ್ಮದು ಅನ್ನೋ ಮಟ್ಟಕ್ಕಿರುತ್ತೆ. ಬೆಳಗ್ಗೆ ಆಯಿತು ಅಂದರೆ ನೋವು ಅಂದರೆ ಲಕ್ಷ್ಮಿ ಇಲ್ಲ ಅಂತ ಅರ್ಥ. ಹೌದಲ್ಲ? ಯಾವ ಹೆಣ್ಣಿಗೆ ಬೆಳಗ್ಗೆ ಹಾಸಿಗೆಯಿಂದ ಇದ್ದ ತಕ್ಷಣ ಬೇಜಾರಾಗತ್ತೆ, ಕೋಪ ಬರುತ್ತೆ, ಯೋಚನೆ ಬರುತ್ತೆ, ಆ ಮನೆಯಲ್ಲಿ ಲಕ್ಷ್ಮೀ ನಿವಾಸ ಆಗಿಲ್ಲ. ಇನ್ನೂ ಒಂದು ಹೆಜ್ಜೆ ಮುಂದಕ್ಕೆ ಹೋದರೆ ಇಲ್ಲವೇ ಇಲ್ಲ ಅನ್ನೋ ಮಟ್ಟಕ್ಕೆ ತಿಳ್ಕೊಳ್ಳುವಂಥ ಲೆಕ್ಕಾಚಾರ. ಹಾಗಂತ ನಿಮ್ಮ ಮನೆಗೆ ಬರೋದೇ ಇಲ್ಲ ಅಂತಲ್ಲ, ಬೇರೆ ಮನೆಗೆ ಹೋಗ್ತಾರೆ ಅಂತಲ್ಲ. ನಾವು ನಮ್ಮ ಪ್ರಕಾರವಾಗಿ ನಾವು ಆ ತಾಯಿ ಅನುಗ್ರಹ ನಮ್ಗೆ ಪ್ರಾಪ್ತಿಯಾಗಲಿ ಅಂತಕ್ಕಂಥದ್ದು ಪ್ರತಿಯೊಬ್ಬರು ಬಯಸೋ ಸಹಜ. ಹೌದು. ಆದರೆ ನಾವು ಅವ್ರನ್ನ ಯಾವ ಮಟ್ಟಕ್ಕೆ ಅದನ್ನು ನಾವು ಕೂರಿಸ್ಕೋಬೇಕು ಅಂತಕ್ಕಂತಹ ಈ ರಹಸ್ಯಕ್ಕೆ ಕಾರಣಕರ್ತನಾಗಿರ್ತಕ್ಕಂತಹ ಶ್ರೀಮನ್ನಾರಾಯಣನ ಪಾದ ಕಮಲಗಳಿಗೆ ಕೋಟಿ ಕೋಟಿ ನಮನಗಳ ಅರ್ಪಣೆಯನ್ನು ಮಾಡಿ ವಿಚಾರಕ್ಕೆ ಬರೋದೇ ಆದರೆ, ನಮಗೆ ವಿಶೇಷವಾಗಿ ಹೆಂಗಸರು ಮೊದಲು ದೀಪ ಹಚ್ತಾರೆ.
ಹೌದಾ? ಹೌದು. ಲಕ್ಷ್ಮಿಗೂ ಹೆಣ್ಣಿಗೂ ದೀಪಕ್ಕೂ ಹೋಲಿಕೆ ಇದೆ, ಒಪ್ಕೋಬೋದಾ? ಹಾ ಗುರುಗಳೇ. ಈ ಮೂರಕ್ಕೂ ಹೋಲಿಕೆ ಇದೆ. ಹೌದು. ಹೋಲಿಕೆ ಆಗಿಲ್ಲ ಅನ್ನೋದೇ ಒಂದು ದೊಡ್ಡ ಪ್ರಶ್ನೆ. ದೀಪ ಹಚ್ತಿದ್ದಾರೆ, ಹಾಂ, ಆದರೆ ಬೇಜಾರು ಮಾಡ್ಕೊಂಡೇ ದೀಪ ಹಚ್ತಾರೆ, ಮಾಡ್ತಾನೇ ಇದ್ದೀನಿ, ಇವತ್ತು ಆ ಕೆಲಸ ಆಗಬೇಕು, ದುಡ್ಡು ಬರಬೇಕು, ಬತ್ತದೋ ಇಲ್ವೋ ಅಂತಕ್ಕಂಥ ಆತಂಕ ಸ್ಥಿತಿಲಿ ಇರ್ತಾರೆ. ಹಾಗಂತ ಪೂಜೆ ಮಾಡೋದು ಬೇಡ ಅಂತ ಬಿಡೋಕ್ಕಾಗಲ್ಲ, ಏನಾದ್ರು ಮಾಡಲೇಬೇಕಾಗತ್ತೆ. ಇದು ಸೂತಕದ ಛಾಯೆ ಆಗಿರುತ್ತೆ ನಮ್ಮ ಮನೆಯಲ್ಲಿ ಅಂತ ಗೊತ್ತಿಲ್ಲ. ಏನು ಅಂದ್ರೆ ಆ ರೀತಿ ಆಲೋಚನೆ ಇಟ್ಕೊಂಡು ದೀಪ ಹಚ್ಚೋದ್ರಿಂದ ಸೂತಕದ ಛಾಯೆ ಇರುತ್ತೆ. ಬೆಳಿಗ್ಗೆ ಹೆಂಗಸು ಹಾಸಿಗೆಯಿಂದ ಏಳಬೇಕಾದ್ರೆ ಸೂತಕದ ಛಾಯೆ ಅಂದರೆ ಬೇಜಾರು, ಕೋಪ ಅನ್ನೋದು ಸೂತಕ. ಅದು ಯಾವುದು ಸೂತಕ ಅಂತಕ್ಕಂಥ ವಿಚಾರವನ್ನು ತಿಳ್ಕೊಳ್ತಕ್ಕಂಥದ್ದಕ್ಕಿಂತ ಮುಂಚೆ ದೀಪಲಕ್ಷ್ಮಿ ಅಂತೀವಿ, ಹೌದಾ? ದೀಪ ಎಂದರೆ ಏನು? ಅದರಲ್ಲಿ ಅವರು ಅಖಂಡ ದೀಪ, ಲಕ್ಷ್ಮೀ ದೀಪ, ಗಜದೀಪ, ಏನೇನೋ ದೀಪಗಳು ಹೆಸರಿಟ್ಕೊಂಡಿರ್ತಾರೆ. ಕಾಮಾಕ್ಷಿ ದೀಪ. ಇರಲಿ. ಆದರೆ ದೀಪ ಎಂದರೇನು ಅಂತ ಕೇಳಿದ್ರೆ ಹೆಂಗಸರಿಗೆ, ದೀಪ ಅಂದರೆ ದೀಪ ಹಚ್ಚಿವರ ದೇವರಿಗೆ ಅದೇ ದೀಪ ಅಷ್ಟೇನಾ? ಬೇರೆ ಏನಾರು ಇದೆಯಾ? ಅಷ್ಟೇನಾ? ಅಷ್ಟೇ ಗುರುಗಳೇ. ಅಷ್ಟು ಅದಕ್ಕೆ ಮುಂಚೆ ಇಲ್ಲ, ಮುಂದಕ್ಕಿಲ್ಲ. ಇಲ್ಲ ಗುರುಗಳೇ. ದೀಪದ ಸಂಕೇತ, ದೀಪದ ಗುರುತು ಯಾವುದು ಅಂತಂದರೆ ದೀಪ ಜ್ಞಾನದ ಸಂಕೇತ. ಯಾವುದ್ರದ್ದು? ಜ್ಞಾನದ ಸಂಕೇತ. ಹೆಣ್ಣಿಗೆ ಜ್ಞಾನದ ಸಂಕೇತ ದೀಪ. ಒಪ್ಕೋಬೋದಾ? ಹಾ ಗುರುಗಳೇ. ಹೆಂಗಸರಿಗೆ ಜ್ಞಾನೋದಯ ಆಗಿಬಿಟ್ರೆ ಅಲ್ಲಿ ಒಂದು ದೊಡ್ಡ ದೇವಾಲಯ ಓಪನ್ ಆಯಿತು ಅಂತ. ಎಲ್ಲಿ? ಮನೆಯಲ್ಲಿ. ಮನೆಯಲ್ಲಿ ದೇವಾಲಯ ಇರಬೇಕಾದ್ರೆ ಲಕ್ಷ್ಮೀ, ನಾರಾಯಣ, ಶಿವ, ಪಾರ್ವತಿ ಎಲ್ಲ ಇರ್ತಾರೆ. ಈಗ ಜ್ಞಾನದ ಸಂಕೇತ ಅಂತ ಒಪ್ಕೊಂಡಾಯ್ತು, ಬಂದಾಯ್ತಾ ನಮಗೆ, ಅಯ್ಯೋ ಮರ್ತು ಬಿಡ್ತೀನಿ, ಅಯ್ಯೋ ಏನೋ ಮಾಡೋಕ್ಕೆ ಏನೋ ಮಾಡ್ಕೋತೀನಿ ಅಂತ ಪರದಾಡ್ತಿರ್ತಾರೆ. ಈಗ ಅಲ್ಲೇನಾಯಿತು? ಅಜ್ಞಾನ ಬಂತು. ಈ ಜ್ಞಾನಕ್ಕೂ ಅಜ್ಞಾನಕ್ಕೂ ವ್ಯತ್ಯಾಸ ಏನು ಅಂದರೆ ಯಾವಾಗಲೂ ಯೋಚನೆ ಮಾಡೋದು, ದುಃಖ ಪಡೋದು, ಬೇಜಾರು ಮಾಡ್ಕೊಳ್ಳೋದು, ಕೋಪ ಮಾಡ್ಕೊಳ್ಳೋದು ಅಜ್ಞಾನ. ಶಾಂತವಾಗಿ ಶಾಶ್ವತವಾಗಿ ಭಗವಂತ ತೃಪ್ತಿಯಾಗಿ ಇಟ್ಟಿದ್ದ ನನಗೆ ಅಂತ ಅನ್ಕೋತಕ್ಕಂತಹ ವಿಚಾರ ಇದೆಯಲ್ಲ, ಇದು ಜ್ಞಾನ. ಇದು ಹೆಣ್ಣಿಗೆ ಬರಬೇಕಲ್ವಾ? ಬೇಕು ಅಂತೀಯ, ಬೇಡ ಅಂತೀಯ? ಖಂಡಿತ ಬೇಕು ಗುರುಗಳೇ. ಬಂದಿಲ್ವಲ್ಲ, ಏನು ಮಾಡೋದು? ಯಾಕೆ ಬಂದಿಲ್ಲ? ಅದಕ್ಕೆ ನಾವೇನು ಮಾಡಬೇಕು ಬರೋದಾದ್ರೆ? ಅಂದರೆ ಪೂಜೆ ಮಾಡದೆ ಬರುತ್ತೆ ಅಂತಾನ, ತಿಳ್ಕೊಳ್ಳದೆ ಇರೋದು ಕಷ್ಟ ಆಗಿದೆ ಅಂತಾನ? ತಿಳ್ಕೊಳ್ದೆ ಇರೋದು ಕಷ್ಟ ಆಗಿರೋದು ಗುರುಗಳೇ. ಮಾಡೋದಕ್ಕೆ ಏನು ಬೇಕಿದ್ರು ಮಾಡೋಣ ಅನ್ನೋ ಪ್ರಯತ್ನ ಪಟ್ಟೇ ಪಡ್ತೀವಿ ಗುರುಗಳೇ, ಆದರೆ ವಿಚಾರನೇ ಗೊತ್ತಿಲ್ಲ, ಅದೇ ಪ್ರಾಬ್ಲಮ್ ಇಲ್ಲಿ. ಇದು ಹಾಂ, ಈ ಸತ್ಯಕ್ಕೆ ತುಂಬ 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 ವಿಶೇಷವಾಗಿರ್ತಕ್ಕಂಥ ವಿಚಾರ ಅಂತ ಹೇಳ್ಬೋದು. ಯಾರು ಕೇಳೋಕ್ಕಾಗಿಲ್ಲ, ಆ ರೀತಿಯಾದ ಒಂದು ರಹಸ್ಯ ಇದರೊಳಗಡೆ ಅಡಗಿದೆ. ಏನು? ವ್ಯಕ್ತಿ ಸಾಯ್ತಾರೆ, ಹೌದಾ? ಸತ್ತ ವ್ಯಕ್ತಿಯ ಪ್ರಾಣ ಎಲ್ಲಿ ಹೋಗಿ ಸೇರಿತು? ಪ್ರಶ್ನೆ. ಉತ್ತರ ಗೊತ್ತಿದೆಯಾ? ಎಲ್ಲಿ ಸೇರಬೇಕಿತ್ತು ಗೊತ್ತಿದೆಯಾ? ಎಲ್ಲಿ ಸೇರಬೇಕು, ಎಲ್ಲಿ ಸೇರಬೇಕಿತ್ತು ಈ ತಿಳ್ಕೊಂಡಿದ್ರೆ ಮಾತ್ರ ಲಕ್ಷ್ಮಿ ನಮ್ಮಲ್ಲಿ ಇರ್ತಾರೆ ಅಂತ ಅರ್ಥ. ಅಂದ್ರೆ ಮುಕ್ತಿ ಹೊಂದಿ ಭಗವಂತನ ಹತ್ರ ಸೇರ್ಬೇಕಿತ್ತು ಅನ್ನುವಂಥ ವಿಚಾರ ಗುರುಗಳೇ. ಅಲ್ಲ, ನೀವು ಸ್ಟೋರಿ ಬರ್ಕೊಳ್ಳಿ, ಬೇಡ ಅಂದಿದ್ಯಾರು? ಸೇರ್ಬೇಕಿತ್ತು ಗುರುಗಳೇ, ಆದರೆ ಸೇರ್ತಾ ಇಲ್ಲ. ಸರಿ, ಎಲ್ಲಿ ಸೇರಬೇಕಿತ್ತು ಅಂತ ಗೊತ್ತಾಗ್ಬೇಕಲ್ಲ. ಮುಕ್ತಿ ಹೊಂದಬೇಕಿತ್ತು, ಎಲ್ಲಿ ಮುಕ್ತಿ ಹೊಂದೋದು? ಜಾಗ ಯಾವುದು? ಅದು ಬೇಕಲ್ಲ. ಮೋಕ್ಷಕ್ಕೆ ಹೋದ್ರು, ಎಲ್ಲಿ? ಸುಮ್ಮನೆ ನೀವೇ ಬರೆದು ಬಿಟ್ರೆ ಹೋಗಿ ತಲುಪಿದ್ರು, ಅವ್ರು ತಲುಪಿಲ್ಲ ರೀ, ತಲುಪಿದ್ರು ಅಂತ ನೀವು ಹೇಳ್ಬಿಟ್ರೆ ಹಿಂಗದು? ತಲುಪಿಲ್ಲ ಅಂತ ಹೇಗೆ ಹೇಳ್ತೀರಾ ಗುರುಗಳೇ? ಅದೇನಣ್ಣ ಇವತ್ತು ತಲುಪೇ ಇಲ್ಲ ಕಣಮ್ಮ, ತಲುಪಿದ್ದಾರೆ ಅಂತ ನೀವು ಅನ್ಕೊಂಡಿರೋದು. ಅದು ತಲುಪಿದ್ರೆ ಮನೆಯಲ್ಲಿ ಎಲ್ಲ ಹೆಣ್ಣುಮಕ್ಕಳು ಹೆಂಗಸರು ನಗನಗುತ್ತಾ ಯೌವನ ಭರಿತವಾಗೇ ಇರ್ತಿದ್ರು. ಈ ನೋವು ಅನ್ನೋ ಶಬ್ದನೇ ನಮ್ಮ ದೇಶದಲ್ಲಿ ಇರ್ತಿರ್ಲಿಲ್ಲ. ಈಗ ನೋವು ಪಡ್ತಾ ಇದ್ದಾರೆ ಮನೇಲಿ ಹೆಂಗಸರು ಅಂದರೆ, ಗಂಡನಿಗೋಸ್ಕರನೋ, ಮನೆಗೋಸ್ಕರನೋ, ಕುಟುಂಬಕ್ಕೋಸ್ಕರನೋ, ಅವ್ರ ಆರೋಗ್ಯಕ್ಕೋಸ್ಕರನೋ ಹೆಣ್ಣು ನೋವು ಪಡ್ತಾ ಇದ್ದಾಳೆ ಅಂದರೆ ಅವ್ರೋಗಿ ಸೇರಿದ್ದಾರೆ ಅಂತ ಅನ್ಕೋತೀಯಾ? ಇಲ್ಲ ಗುರುಗಳೇ. ಆಮೇಲೆ ಸರಿ, ಸೇರೋರೇ ಇಲ್ಲ ಅಂತ ನಮ್ಗಪ್ಪ ಗೊತ್ತೋ? ಅದು ನಿಮ್ಮ ಮನೆಯ ದೀಪದಲ್ಲಿ ಸಿಗತ್ತೆ. ದೀಪದಲ್ಲಿ ಅವ್ರು ಸೇರಿದಾರಾ, ಸೇರಿಲ್ವಾ, ಸೇರಿ ನಮ್ಗೆ ಆಶೀರ್ವಾದ ಮಾಡ್ತಾ ಇದ್ದಾರಾ, ಅಲ್ಲೂ ತಗಲಾಕೊಂಡಿದ್ದಾರಾ ಅಂತಕ್ಕಂತಹ ಸತ್ಯ ನಮ್ಮ ಮನೆಯ ದೀಪದಲ್ಲಿ ಸಿಗತ್ತೆ. ಹೇಗೆ ಗುರುಗಳೇ? ಇನ್ನೊಂದು ಸ್ವಲ್ಪ ಮುಂದಕ್ಕೆ ಹೋದರೆ ಜ್ಞಾನದ ಸಂಕೇತ ದೀಪ ಆಯಿತು. ಎಣ್ಣೆ ಯಾವುದು? ಇಲ್ಲಿ ನಾವು ತಗಲಾಕೋತಾ ಇರೋದು ಎಣ್ಣೆ ಯಾವುದು? ದೀಪಕ್ಕೆ ಎಣ್ಣೆ ಹಾಕ್ತೀವಲ್ಲಮ್ಮ, ಅದು ಏನಕ್ಕೋಸ್ಕರ ಹಾಕೋದು? ಅದರ ಅರ್ಥ ಏನು? ದೀಪಕ್ಕೆ ಎಣ್ಣೆ ಹಾಕ್ತೀವಿ ತಾನೆ, ಎಣ್ಣೆ ಯಾಕೆ ಹಾಕಬೇಕು, ಅದರ ಸಂಕೇತ ಏನು, ಅದರ ಅರ್ಥ ಏನು ಅಂತ ತಿಳ್ಕೋಬೇಕು. ಎಣ್ಣೆ ಯಾಕೆ ಹಾಕ್ಬೇಕಂದ್ರೆ ದೀಪ ಉರಿಯಕ್ಕೆ ಹಾಕ್ಬೇಕು, ಎಣ್ಣೆ ಹಾಕ್ಲೇಬೇಕಲ್ವಾ ಗುರುಗಳೇ? ಅಲ್ವಾ? ಊಟ ಯಾಕೆ ತಿಂತೀಯ ಅಂದ್ರೆ ಬದುಕಬೇಕು ಅಂತ ತಿಂತೀನಿ.
ಊಟ ಯಾಕಪ್ಪ ತಿಂತೀಯ? ಶಕ್ತಿಗೆ ತಿಂತೀನಿ ಅಲ್ವಾ? ಒಂದಕ್ಕೊಂದು ಅರ್ಥ ಇದೆ ಹಾಂ ಅಲ್ವಾ? ಅದಕ್ಕೆ ದೀಪಕ್ಕೆ ಹಾಕೋ ಎಣ್ಣೆಯ ಸಂಕೇತ ಯಾವುದು ಅಂದರೆ ಸದಾ ಪ್ರೀತಿ ಇರ್ತಕ್ಕಂತಹ ಶಕ್ತಿ ಆ ಎಣ್ಣೆಯಲ್ಲಿರುತ್ತೆ. ಮನೆಯವರ ಮೇಲೆ ಎಲ್ಲ ಪ್ರೀತಿ ಇರಬೇಕು, ಗಂಡ ಒಂದೇ ಅಲ್ಲ, ಹಾಂ ಇಡೀ ಕುಟುಂಬದ ಮೇಲೆ ಸದಾ ಪ್ರೀತಿ. ಒಂದು ಚೂರು ಬೆಳಗ್ಗೆ ಸಂಜೆ ತಪ್ಪಾಗಬಾರ್ದು. ಶಾಶ್ವತವಾಗಿ ಪ್ರೀತಿ ಇರಬೇಕು ಅಂತ ಬೇಕಾ ಬೇಡವಾ? ಬೇಕು ಗುರುಗಳೇ. ಅದರ ಸಂಕೇತ ಎಣ್ಣೆ. ಇದಕ್ಕೆ ಈ ಎಣ್ಣೆಗೆ ಎಷ್ಟೊಂದು ಪರದಾಟ ಆಗ್ಬಿಟ್ಟಿದೆ ನಮ್ಮ ದೇಶದಲ್ಲಿ. ಅಂದರೆ ಹೊಂಗೆ ಎಣ್ಣೆ ಹಾಕಬೇಕಾ, ಸಾಸಿವೆ ಎಣ್ಣೆ ಹಾಕಬೇಕಾ, ಕೈ ಎಣ್ಣೆ ಹಾಕಬೇಕಾ, ಇದು ಹಾಕಬೇಕಾ, ಅದು ಹಾಕಬಾರ್ದ, ಇನ್ನೂವರೆಗೂ ತೀರ್ಮಾನ ಆಗಿಲ್ಲ ಕಣಮ್ಮ. ಹಾಂ ಗುರುಗಳೇ. ಇನ್ನು ವೇಟಿಂಗ್ ಲಿಸ್ಟಲ್ಲೇ ಇದ್ದಾರೆ ಬೇಕಾಶನ್. ಹೌದೌದು. ಯಾವ ಎಣ್ಣೆ ಹಾಕಿದ್ರೆ ಒಳ್ಳೆಯದು? ಅಯ್ಯೋ ದೇವರೇ, ಯಾವ ಎಣ್ಣೆ ಹಾಕ್ತಿರೋ ಅನ್ನೋದು ಮುಖ್ಯ ಅಲ್ಲ, ಎಣ್ಣೆ ಅರ್ಥ ಏನು ಅಂತ ತಿಳ್ಕೊಂಡ್ರೆ ಸಾಕು. ಅಂದರೆ ನಾವು ಬಟ್ಟೆ ಯಾವ ಕಲರ್ ಬಟ್ಟೆ ಹಾಕ್ಕೊಂಡ್ರೆ ನಮಗೆ ಒಳ್ಳೇದಾಗತ್ತೆ ಅನ್ನೋ ಮಟ್ಟ ಕೊಟ್ಟೋಗಿದ್ದೀವಿ ನಾವು ಅಲ್ವಾ? ಬಟ್ಟೆ ಹಾಕೋದ್ರಿಂದ ಒಳ್ಳೇದಾಗೋಂಗಿದ್ರೆ 7 ಹಾಕೊಂಡು ದಿನಕ್ಕೆ ಒಂದೊಂದು ಮಿಂಚಿಬಿಡೋರು. ಹೌದು. ಈ ಬಟ್ಟೆ ಹಾಕೊಂಡು ನಮ್ಗೆ ದುಡ್ಡು ಬಂದೈತೆ ಅಂತ ಬೇರೆಯವ್ರಿಗೆ ಹೇಳ್ತಾನೆ ಇರಲಿಲ್ಲ, ಯಾಕಂದ್ರೆ ಅವ್ರಿಗೆ ದುಡ್ಡು ಬರಬೇಕಲ್ಲ. ಆದರೆ ಅಲ್ಲೂ ನಾವು ಮುಳುಗೋಗಿದ್ದೀವಿ. ಹಾಗಾಗಿ ಎಣ್ಣೆ ನೀವು ಯಾವ್ದು ಹಾಕ್ತೀರಾ ಅನ್ನೋದು ಮುಖ್ಯ ಅಲ್ಲ, ಎಣ್ಣೆ ಹೇಗಿರುತ್ತೆ ಅನ್ನೋದು ಮುಖ್ಯ. ಎಣ್ಣೆ ಹೇಗಿರುತ್ತೆ? ಎಣ್ಣೆ ಹೇಗಿರುತ್ತೆ, ತೆಳುವಾಗಿದೆಯಾ, ಹಾಂ ಅದು ಎಷ್ಟರ ಮಟ್ಟಕ್ಕೆ. ಕೆಲವರು ದಿಂದಾನು ಕುರಿಲಿ ಅಂದ್ಬಿಟ್ಟು ಗಟ್ಟಿಯಾಗಿರೋ ಎಣ್ಣೆ ಹಾಕ್ಬಿಡ್ತಾರೆ. ಯಾವುದು? ಹರಳೆಣ್ಣೆ. ಹರಳೆಣ್ಣೆ ಹಾಕ್ಬಿಡ್ತಾರೆ, ಗಟ್ಟಿಯಾಗಿರಲಿ, ಉರಿತಾ ಇರಲಿ, ಪದೇ ಪದೇ ಆರೋಗ್ಯ ದೀಪ ಅಂತ ಅಲ್ವಾ? ಈ ಥರ ಪ್ಲ್ಯಾನ್ ಎಲ್ಲ ಮಾಡೋರು ಇದ್ದಾರೆ. ಆಮೇಲೆ ಹೆಣ್ಮಕ್ಳು ಮದುವೆ ಆಗೋಕ್ಕೆ ಯಾವುದೋ ಎಣ್ಣೆ ಹಾಕರಂತೆ ಅರ್ಕೆ ಹೇಳ್ಕೊಂಡು ಅದು ಹಾಕ್ತಾರೆ, ಕೊಬ್ಬರಿ ಎಣ್ಣೆ ಹಾಕ್ತಾರೆ. ಹೌದು. ಈ ರೀತಿ ಹಲವಾರು ರೀತಿ ಎಣ್ಣೆಗಳು ಒಬ್ಬೊಬ್ಬರು ಒಂದು ರೀತಿ ಹೇಳ್ತಾರೆ. ಅದು ಅವ್ರನ್ನೇ ಕೇಳಬೇಕು. ಎಣ್ಣೆ ಹಾಕೋದ್ರಿಂದ ಎಲ್ಲ ಬದಲಾವಣೆ ಆಗುತ್ತೆ ಅಂತಕ್ಕಂಥದ್ದು ಸತ್ಯ ಇದೆ, ಇಲ್ಲ ಅಂತಿಲ್ಲ. ಅದು ಆರೋಗ್ಯಕ್ಕೆ ಮಾತ್ರ ಸೀಮಿತವಾಗಿರುತ್ತೆ. ಯಾವುದು? ಆಯಾ ಸಂದರ್ಭಕ್ಕನುಸಾರವಾಗಿ ಎಣ್ಣೆಯನ್ನು ಬದಲಾವಣೆ ಮಾಡಿ ಹಾಕೋದು ತಪ್ಪಲ್ಲ, ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ. ಏನದು ಅಂದರೆ ಅದರ ಶಾಖ, ದೀಪದ ಜ್ವಾಲೆಯ ಬೆಳಕು, ದೀಪ ಉರಿಯುವ ಜ್ವಾಲೆಯ ಬೆಳಕು, ಬೆಳಕಿನಿಂದ ಬರ್ತಕ್ಕಂಥ ಶಾಖ. ಇದು ಶರೀರದಲ್ಲಿ ಇರ್ತಕ್ಕಂತಹ, ನಮ್ಮ ಶರೀರದಲ್ಲಿ ಇರ್ತಕ್ಕಂಥ ವಾಸ ಮಾಡ್ತಕ್ಕಂಥ ಸೂರ್ಯ ಅಂತ ಅನ್ಕೋಬೇಕು. ಪ್ರಪಂಚಕ್ಕೆ ಬೆಳಕು ಕೊಡುವ ಸೂರ್ಯ ಹೊರಗಡೆ ಇದ್ದಾನೆ, ಮನೆಯ ಒಳಗಡೆ ಸೂರ್ಯ ನಾವು ಕೂರಿಸ್ಕೊಳಕ್ಕಾಗಲ್ಲ. ಅದಕ್ಕೆ ಉರಿಯುತ್ತಿರುವ ದೀಪವೇ ನಮ್ಮ ಮನೆಯ ಸೂರ್ಯ. ಜೊತೆಗೆ ನಮ್ಮ 2 ಕಣ್ಣುಗಳು. ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು, ಲೆಕ್ಕ ಹಾಕ್ಕೋಬೇಕು. ದೀಪ ಯಾವಾಗಲೂ ಸದಾ ಯಾಕೆ ಉರಿಬೇಕು ಅಂದರೆ, ಮೋಡ ಮುಚ್ಕೊಂಡ್ರೆ ಏನಂತೀವಿ ನಾವು ಅಲ್ವಾ? ಹಾರ್ಟ್ ಏನಾದ್ರು 2 ಸೆಕೆಂಡ್ ನಿಂತೋದ್ರೆ ಏನಾಗುತ್ತೆ ನಾವು? ಹಾಗೆ ನಮ್ಮ ಹೃದಯಕ್ಕೂ, ನಮಗೆ ಬೆಳಕು ಕೊಡ್ತಿರೋ ಸೂರ್ಯನಿಗೂ, ನಮ್ಮ ಮನೆಯಲ್ಲಿ ಉರಿಯುತ್ತಿರುವ ದೀಪಕ್ಕೂ, ನಮ್ಮ 2 ಕಣ್ಣುಗಳಿಗೂ, ಕಾಂತಿದಾಯಕವಾದ ಹೆಣ್ಣಿಗೆ ಕಣ್ಣು ಕಾಂತಿದಾಯಕವಾಗಿರಬೇಕು. ಹೌದು. ಕಾಂತಿದಾಯಕವಾದ ಹೆಣ್ಣಿದ್ದಾಗ ಗಂಡನಿಗೆ ಏನೋ ಒಂಥರ ಖುಷಿ ಬರುತ್ತೆ ಅಲ್ವಾ? ಮಹಾಲಕ್ಷ್ಮಿ ಥರ ಕಾಣಿಸ್ತಾ ಇವತ್ತು ಹೆಂಡ್ತಿ ಅಂದರೆ ಅವ್ನು ಬಂಪರ್ ಲಾಟ್ರಿ ಅಂತ. ಇದೇನು ದೆವ್ವ ಕಣ್ಣಂಗೆ ಕಾಣ್ತಾ ಇದೆ ಅಂತ ಅಂದ್ಕೊಂಡು ಹೋದರೆ ಸಾಯಂಕಾಲ ಗಂಟೆ ಅಷ್ಟೇ ಕತೆ ಅಲ್ವಾ? ಇದೆಲ್ಲವೂ ಕೂಡ ಒಂದಕ್ಕೊಂದು ಪೂರಕ ಇರತಕ್ಕಂಥ ಸತ್ಯ. ನಾವು ಇದೆಲ್ಲ ತಿಳ್ಕೊಬೇಕಾ ಅನ್ನೋದಲ್ಲ. ಅದಕ್ಕೆ ಹೇಳೋದು, ಪೂಜೆ ಮಾಡೋದು, ಹಬ್ಬ ಮಾಡೋದು ಮುಖ್ಯ ಅಲ್ಲ, ಬಟ್ಟೆ ಹಾಕೊಳ್ಳೋದು ಮುಖ್ಯ ಅಲ್ಲ, ಮದುವೆ ಮಾಡ್ಕೊಳ್ಳೋದು ಮುಖ್ಯ ಅಲ್ಲ, ಊಟ ಮಾಡೋದು ಮುಖ್ಯ ಅಲ್ಲ, ಮಲಕ್ಕೊಳ್ಳೋದು ಮುಖ್ಯ ಅಲ್ಲ. ಅದನ್ನು ಹೇಗೆ ಬಳಸ್ತಾ ಇದ್ದೀವಿ ಅನ್ನೋದು ಇದೆಯಲ್ಲ, ಇದು ಸತ್ಯವಾದ ಜೀವನ, ನಿಜವಾದ ಜೀವನ. ಏನೋ ಮಾಡಬೇಕು, ನಮ್ಮ ಅಪ್ಪ ಹೇಳ್ದ ಮಾಡ್ತೀನಿ, ಅದು ಅಲ್ಲ. ನೀವು ನಿಮ್ಮದೇ ಬದುಕನ್ನು ಬದುಕಿ, ಆ ಬದುಕಿಗೆ ಒಂದು ಕ್ವಾಲಿಟಿ ಕೊಡಿ, ಆ ಕ್ವಾಲಿಟಿ ಬದುಕು ನಿಮ್ಮದಾಗಿಸ್ಕೊಳ್ಳಿ. ಇದು ಆರೋಗ್ಯ ರಹಸ್ಯದ ಕಾರ್ಯಕ್ರಮದ ಪೂರ್ಣ ಸತ್ಯವಾದ ವಿಚಾರ. ಪ್ರತಿ ವಿಷಯದಲ್ಲೂ, ನೀರು ಕುಡಿಯೋದ್ರಲ್ಲೂ ತಿಳ್ಕೋಬೇಕು, ಒಬ್ಬ ವ್ಯಕ್ತಿಯನ್ನು ನೋಡೋದ್ರಲ್ಲೂ ತಿಳ್ಕೋಬೇಕು, ಕಣ್ಣು ರೆಪ್ಪೆ ಹೊಡೆಯೋದ್ರಲ್ಲೂ ತಿಳ್ಕೋಬೇಕು, ನಮ್ಮ ಉಸಿರಾಟದಲ್ಲಿ, ನಮ್ಮ ಮೂಗಿನಲ್ಲಿ ಉಸಿರಾಟ ಆಡ್ತಾ ಇರ್ತಕ್ಕಂಥ ಕ್ರಮವನ್ನು ಅನುಸರಿಸಬೇಕು, ಮಾತನಾಡುವ ರೀತಿಯನ್ನು ಕೂಡ ನಾವು ಕಲ್ತ್ಕೋಬೇಕು, ಕೂತ್ಕೊಳ್ತಕ್ಕಂಥ ಭಾಗಗಳು ಕೂಡ ನಮ್ಗೆ ಗೊತ್ತಿರಬೇಕು. ಇದೆಲ್ಲವನ್ನು ತಿಳ್ಕೊಳ್ಳಿಲ್ಲ ಅಂದರೆ ಅದಕ್ಕೋಸ್ಕರವಾಗಿ ಎಲ್ಲ ಅರ್ಥ ಮಾಡ್ಕೊಳ್ಳಿ ಅಂತ ವಿದ್ಯೆ 64 ವಿದ್ಯೆ ಕಲ್ತಿದ್ರೆ ಮಾತ್ರ ಆ ವ್ಯಕ್ತಿ ಪೂರ್ಣನಾಗಿರ್ತಾನೆ ಅಂತಕ್ಕಂಥ ವಿಚಾರ ಇದೆ. ಒಬ್ಬ ವ್ಯಕ್ತಿ ಇದನ್ನು ರಾಜ ಮಹಾರಾಜರು ಹೋಲಿಸ್ಬಿಟ್ರು. ಅವಾಗ ಇವರಿಗೆಲ್ಲ ಏನು ಗೊತ್ತಿರಲ್ವಲ್ಲಮ್ಮ, ಅದಕ್ಕೆ ಮಹಾರಾಜ ಆದವನಿಗೆ 64 ವಿದ್ಯೆ ಗೊತ್ತಿದ್ದವನು ಮಹಾರಾಜ ಅಂತ ಹೇಳಿ ಬಿಟ್ಬಿಟ್ರು. ಇಲ್ಲಿ ಇವತ್ತಿನ ಒಂದು ಲೆಕ್ಕಾಚಾರಕ್ಕೆ ಈ ವಿದ್ಯೆ ಪ್ರತಿಯೊಬ್ಬರಲ್ಲೂ ಬರಬೇಕು. 64 ವಿದ್ಯೆಯನ್ನು ನಾವು ಕಲಿಯೋಕ್ಕಾಗತ್ತಾ ಅಂದ್ಕೊಳ್ಳೋದಲ್ಲ, ಕಲಿಬೇಕು. ಯಾಕೆ ಅಂದರೆ ಜೀವನದಲ್ಲಿ ನೆಮ್ಮದಿಯಾಗಿ ಬದುಕಬೇಕು. ಕೊನೇ ಪಕ್ಷ ನಮಗಿರ್ತಕ್ಕಂಥ ಆಯಸ್ಸು 120 ವರ್ಷ ಆಯಸ್ಸು, ಕರೆಕ್ಟ್ ರೀತಿಯಲ್ಲಿ. ಎಷ್ಟಮ್ಮ? 120 ವರ್ಷ ಆಯಸ್ಸು. ಈಗ 100 ಬಿಟ್ಬಿಟ್ಟು 20 ಗ್ಯಾರಂಟಿ ಇದೆಯಾ ಇಲ್ವಾ ಅನ್ನೋ ಮಟ್ಟ ಕೊಟ್ಟಾಗಿದ್ದೀವಿ.
ಹೌದು. ಯಾಕೆ ನಮ್ಮ ಕೈಲಿ ಆಗಲ್ಲ ಅಂತ. ಈ ಆಗಲ್ಲ ಅನ್ನೋ ವಿಚಾರನ ಯಾವ ಕಾರಣಕ್ಕೂ ಅನ್ಕೋಬೇಡಿ. ನಿಮ್ಮ ಮಕ್ಕಳಿಗಾಗಲಿ ನೀವಾಗಲಿ ಪ್ರತಿ ದಿನವೂ ಕೂಡ ಹೊಸ ಜೀವನವನ್ನು ಪ್ರಾರಂಭ ಮಾಡಬೇಕು, ಹೊಸ ಹೊಸ ವಿಚಾರಗಳನ್ನ ತಿಳ್ಕೋಬೇಕು, ನಮ್ಮ ಮಕ್ಕಳಿಗೆ ಒಂದು ಮನದಟ್ಟು ಮಾಡಿಕೊಡ್ಬೇಕು. ಮಕ್ಕಳ ಎದುರುಗಡೆ ನಾವು ಖುಷಿಯಾಗಿರಬೇಕು. ತಂದೆ ತಾಯಿ ಆದವರು ಈ ಸತ್ಯವನ್ನು ಪ್ರತಿಯೊಬ್ಬರು ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಮನೆಯಲ್ಲಿ ಸದಾ ಪೂಜೆ ನಡೀತಾ ಇರುತ್ತೆ. ನೀವು ಯಾವಾಗಲೂ ಪೂಜೆ ಮಾಡ್ತಿರಲ್ಲ, ನಿಮ್ಮ ಮನೆಯಲ್ಲಿ ಸದಾ ಪೂಜೆ ನಡೀಬೇಕು ಅಂದರೆ ನೀವು ವಿಚಾರವಂತರಾಗಬೇಕು, ಜ್ಞಾನವಂತರಾಗಬೇಕು. ಆಗಬೇಕು ಅಂತ ಬೇಡ ಅಂತೀಮ್ಮ, ಆಗ್ಲೇಬೇಕು. ಹಾಗೆ ಪ್ರೀತಿಯ ಸಂಕೇತ ಎಣ್ಣೆ ಆಯಿತು. ಆಮೇಲೆ ಎಣ್ಣೆ ವಿಚಾರ ಹೇಳೋಣ ಕ್ವಾಲಿಟಿ ಬಗ್ಗೆ. ಇನ್ನು ಕೊನೆ ಸಂಕೇತ ಬತ್ತಿ. ಈ ಬತ್ತಿಗೂ ನಮಗೂ ಏನು ಸಂಬಂಧ? ಇಲ್ಲೈತೆ ನೋಡ್ರಿ ನಿಮ್ದು ಫುಲ್ ಡೆಪಾಸಿಟ್, ಇಡೀ ವಂಶದ ಕತೆ ಈ ಬತ್ತಿಲಿದೆ. ಅದ್ರ ಬಗ್ಗೆ ಮಾತಾಡೋಣ ಗುರುಗಳೇ. ಕಾಲರ್ ರೆಡಿ ಇದ್ದಾರೆ. ಹಲೋ ಹಲೋ, ನಾಗಮ್ಮವ್ರೆ, ನಾನು ಮಾತಾಡೋದು ಕೇಳಿಸ್ತಿದ್ಯಾ? ಕೇಳಿಸ್ತಾ ಇದೆ ಮೇಡಮ್. ಯಾರ ಬಗ್ಗೆ ತಿಳ್ಕೊಬೇಕಿತ್ತು ಮಾ? ನಿಮ್ಮ ಮಗನ ಬಗ್ಗೆ ತಿಳ್ಕೊಬೇಕಿತ್ತು ಮೇಡಮ್. ನಿಮ್ಮ ಮಗಂದು ನಕ್ಷತ್ರ ತಿಳಿಸಿ. ನಿಶ್ಚಯ ನಕ್ಷತ್ರ ಮೇಡಮ್. ಗುರುಗಳಿದ್ದಾರೆ, ಮಾತಾಡಿ ಮಾ. ಹಲೋ, ಹಲೋ. ಹಾಂ ಹೇಳಿ ತಾಯಿ, ಹೇಳಿ. ನನ್ನ ಮಗನ ಬಗ್ಗೆ ತಿಳ್ಕೊಬೇಕಾಗಿತ್ತು. ಎಷ್ಟು ವಯಸ್ಸು ನಿಮ್ಮ ಮಗ? 18 ವರ್ಷ ಗುರುಜಿ. ಏನು ಮಾಡ್ತಿದ್ದಾನೆ? ಹಲೋ. ಓದ್ತಾ ಇದ್ದಾನಾ? ಹಾಂ ಗುರುಜಿ. ಚೆನ್ನಾಗಿ ಓದ್ತಾ ಇದ್ದಾನಾ? ಚೆನ್ನಾಗಿ ಓದ್ತಾ ಇದ್ದಾನೆ ಅಂತ ನಾವು ಅನ್ಕೊಂಡಿದ್ದೀವಿ ಗುರುಜಿ. ಓ, ನೀವು ಅನ್ಕೊಂಡು ಅಷ್ಟಾರು ಅನ್ಕೊಳ್ಳಿ, ಸಂತೋಷ ಬರಲಿ. ಓಕೆ, ಏನು ಬೇಕು ಇವಾಗ ಮಗನ ಬಗ್ಗೆ? ಅವನು ಪುಷ್ಯ ನಕ್ಷತ್ರ ಗುರುಜಿ. ಅವನು ಎಷ್ಟು ಸರಿ ಇಲ್ಲ ಗುರುಜಿ. ಯಾವಾಗಲೂ ಸೀನು. ನೀವು ಹೇಳ್ತಾರೆ ಸರಿ ಕೇಳಿಸ್ತಾರ? ಯಾವಾಗಲೂ ಟಿ ವಿ ನೋಡ್ತಿರ್ತಾನಾ? ಸೀನ್ ತಾನೆ ಗುರುಜಿ. ಹಾಂ, ಸೀನ್ತಾನಾ? ಹಾಂ. ಓಕೆ, ಎಷ್ಟು ವರ್ಷದಿಂದ ಇದೆಯಮ್ಮ ಸೀನ್ಬೋದು? ಅವ್ನು ಚಿಕ್ಕ ವಯಸ್ಸಿಂದ ಎಲ್ಲ ಅಲರ್ಜಿ ಅಂತ ತಿಂಗಳಗಟ್ಟಲೆ ಮಾತ್ರೆ ಕೊಟ್ಟರು ಡಾಕ್ಟರ್ ತೋರಿಸಿದಕ್ಕೆ. ಏನಮ್ಮ ಕತೆ ಇದು? 18 ವರ್ಷದಿಂದ ಬರೀ ತೋರಿಸ್ಕೊಂಡೇ ಬಂದೆ ಗುರುಜಿ. ಹಿಂಗೆ ಇದೆ ನಕ್ಷತ್ರಗಳಲ್ಲಿ ಪ್ರಾಬ್ಲಮ್ ಇದೆ ಅಂತ ಗೊತ್ತಾಗ್ಲಿಲ್ಲ ಗುರುಜಿ. ಇವಾಗ ಒಂದು ವರ್ಷದಿಂದ ಈಚೆಗೆ ಪ್ರೋಗ್ರಾಮ್ ನೋಡ್ತಾ ಇರೋದು ಗೊತ್ತಾಯ್ತು. ಓಕೆ, ಸಂತೋಷ. ತುಂಬ ಒಳ್ಳೆ ವಿಷಯ, ನನಗೆ ತುಂಬ ಖುಷಿ ಆಯಿತು ಇದು ಕೇಳಿ. ಯಾಕೆಂದರೆ ಈ ಸೀನೋದು ಎಂಥ ಅದ್ಭುತವಾದ ಪವಾಡವಾದ ವಿದ್ಯೆ ಇದು, ಸೀನ್ ಬರೋದು. ಹಾಂ, ಇದರಲ್ಲಿ ಒಳ್ಳೇದು ಎಷ್ಟಿದೆಯೋ ಕೆಟ್ಟದ್ದು ಅಷ್ಟೇ ಇದೆ. ಸೀನಲ್ಲಿ ಒಳ್ಳೇದಿದೆ, ಅಷ್ಟೇ ಕೆಟ್ಟದ್ದು ಜಾಸ್ತಿ ಇದೆ. ಭಗವಂತ ಕೆಮ್ಮು ಸೀನು ಇದು ಎರಡನ್ನೂ ಕೊಟ್ಟಿರ್ತಕ್ಕಂಥದ್ದು. ನಿಜಕ್ಕೂ ಹೇಳ್ತೀನಲ್ಲ, ನಿಮ್ಮ ದೇಹದ ಚಿತ್ರ ನೋಡ್ಕೊಳ್ರಿ ನೀವು ಅಂತ. ಎಲ್ಲೂ ಸ್ಕ್ಯಾನ್ ಮಾಡ್ಸಕ್ಕೆ ಹೋಗಬೇಡಿ, ನೀವೇ ನೋಡ್ಕೊಂಬಿಡಿ. ಹೇಗೆ ಹೇಳೋಣ. ಕೆಮ್ಮು ಏನಕ್ಕೆ ಬರಬೇಕು, ಸೀನ್ ಏನಕ್ಕೆ ಬರಬೇಕು, ಮೂಗು ಏನಕ್ಕೆ ಕಟ್ಕೋಬೇಕು, ಮೂಗಲ್ಲಿ ನೀರು ಯಾಕೆ ಸುರಿಬೇಕು, ಇದಿಷ್ಟಕ್ಕೂ ಕೂಡ ನಮ್ಮ ದೇಹದ ವೈಪರೀತ್ಯದಲ್ಲಿ ವ್ಯತ್ಯಾಸ ಆಗಿದೆ ಅನ್ನೋದನ್ನು ತೋರಿಸ್ತಾ ಇದೆ. ಈಗ ನಾವು ಹೋಗ್ಬಿಟ್ಟು ಮೆಡಿಕಲ್ ಗುಳಕ್ಕಂತ ಮಾತ್ರೆ ನುಂಗ್ಕೊಂಡ್ರೆ ತಪ್ಪ್ಯಾರ್ದು? ಬರೀ ಮಾತ್ರೆ ತಿನ್ನೋದೇ ಆಗೋಯ್ತು, ತಿನ್ಕೊಳ್ಳೋದೇ ಆಗೋ ಜೀವನ ಎಲ್ಲ ಅಲ್ವಾ? ತಿನ್ನಿ, ಬೇಡ ಪರವಾಗಿಲ್ಲ, ತೊಂದರೆ ಇಲ್ಲ, ಮಾಡ್ಕೊಂಡೇ ತಿನ್ನಿ. ಆದರೆ ತಿನ್ನೋದೇ ಜೀವನ ಆಗಬಾರ್ದು ಅಲ್ವಾ? ಈಗ ಪಾಪ ಯಮನಿಗೆ 18, ಮಗಂದು 18-19 ವರ್ಷ. ಓಕೆ ಅಮ್ಮ, ನೀನು ಒಂದು ವಿಷಯ, ನೀನೇನು ಓದಿದೀಯಾ? ಓಕೆ, ಎಷ್ಟು ವರ್ಷ ಆಯ್ತು ಮದುವೆ ಆಗಿ? 19 ವರ್ಷ ಆಯ್ತು ಗುರುಜಿ. ಸ್ನಾನ ಮಾಡೋದು ನೀನಾ ನಿಮ್ಮ ಯಜಮಾನ್ರ ಫಸ್ಟು? ನಾನೇ ಗುರುಜಿ. ಎಷ್ಟೊತ್ತಿಗೆ? 9 ಗಂಟೆ ಆಗುತ್ತೆ ಗುರುಜಿ. ಅಷ್ಟು ಬೇಗ ಹಚ್ಚಿದ್ರೆ ಹೆಂಗಮ್ಮ? ಸಾಯಂಕಾಲ ತನಕ ಟೈಮ್ ಇರ್ತದೆ, ಏನೋ 9ಕ್ಕೆ ಹಚ್ತಾ ಇದೆಯಲ್ಲ. ಓಕೆ, ಯಾಕೆ ಟೈಮ್ ಇಲ್ವಾ, ಬೇಜಾರಾ? ಬೇಜಾರೇನಿಲ್ಲ ಗುರುಜಿ, ಆದ್ರೆ ಮಕ್ಕಳು ವರ್ಕ್ ಮಾಡಿದ್ರೆ ಟೈಮ್ ಆಗ್ತಿತ್ತು. ಎಲ್ಲ ಮನೆಯೆಲ್ಲ ಒರೆಸ್ಬೇಕಲ್ವಾ? ಅಲ್ಲ, ಸ್ನಾನ ಮಾಡ್ಬಿಟ್ಟು ಒರೆಸಿದ್ರೆ ಬೇಡ ಅಂತ ಏನೋ ಅವಾಗಿಂದ ಬದಲಾವಣೆ ಮಾಡ್ಕೊಳಕ್ಕೆ. ಅಮ್ಮ, ನೀನು ಮಾತು ಹೇಳ್ತೀನಿ, ಅವಾಗಿಂದ ಅಂತೀಯ. ಹಿಂಗೆ ಮಾಡಿ ನಿನ್ನ ಮಗನಿಗೆ ಈ ರೀತಿ ಮಾಡಿ ಇಟ್ಕೊಂಡ್ರದ್ದು ನೀನು. ಅವಾಗಿಂದ ಅದು ಏನಮ್ಮ ಅರ್ಥ? ಜೀವನದಲ್ಲಿ ಮನೆ ಒಳಗಡೆ ತಿಳ್ಕೊ, ಗಂಡನ ಬಗ್ಗೆ, ಮಕ್ಕಳ ಬಗ್ಗೆ, ನಿನ್ನ ಬಗ್ಗೆ ಏನಾದ್ರು ವ್ಯತ್ಯಾಸ ಆಗ್ತಾ ಇದೆ ಅಂದರೆ, ನಾನು ಆವಾಗಿಂದ ಅದೇ ಮಾಡ್ಕೊಂಬಂದೆ, ಇದು ಕೆಟ್ಟ ಅಭ್ಯಾಸ ಕಣಮ್ಮ. ಬಿಟ್ಬಿಟ್ಟು ಚೇಂಜ್ ಮಾಡ್ಕೋಬೇಕು. ಈಗ ನೀನು ಅದನ್ನೇ ಮಾಡ್ಕೊಂಡು ಬಂದಿದ್ದೀಯಲ್ವೇನಮ್ಮ, ಅದು ಒಳ್ಳೇದಾಗಿದ್ರೆ ಮಾಡು, ಸರಿ ಹೋಗ್ಲಿಲ್ಲ ಅಂದರೆ ಬಿಟ್ಬಿಡ್ಬೇಕಲ್ವಾ? ನೀನು ಅದನ್ನೇ ಮಾಡಿದ್ರೆ ಹೆಂಗಮ್ಮ ಅರ್ಥ ಅಲ್ವಾ? ರಾತ್ರಿ ಎಲ್ಲ ಮಲಗಿರ್ತಾರ, ಅದು ಮೈಲಿಗೆ ಆಗಿರುತ್ತೆ ಅಂತನಾ? ಓಕೆ, ನಿಮ್ಮ ಮಗನಿಗೆ ಹೊಟ್ಟೆ ಕರೆಕ್ಟಾಗಿದೆ, ಶುದ್ಧಿಯಾಗಿದೆ ನಿಮ್ಮ ಮಗನ ಹೊಟ್ಟೆ ಅಂತ ಅನ್ಕೋತೀಯಮ್ಮ? ಹಲೋ, ನಿಮ್ಮ ಮಗನ ಹೊಟ್ಟೆ ಬಗ್ಗೆ ಗೊತ್ತಾ ಅಂತ? ಅಂದರೆ ಹೊಟ್ಟೆ ನೋವು, ಹೊಟ್ಟೆ ಉರಿ, ಹೊಟ್ಟೆ ಹಿಡ್ಕೊಳ್ಳುತ್ತೆ ಅಂತಕ್ಕಂಥ ವಿಚಾರ ಗೊತ್ತಿದೆಯಾ? ಹೊಟ್ಟೆ ಕ್ಲೀನ್ ಆಗಿದೆ ಅಂತ ಗೊತ್ತಿದೆಯಾ? ಗೊತ್ತಿದೆ ಗುರುಜಿ.
ಗುರುಜಿ ಆತರ ಯಾವತ್ತೂ ಹೇಳಿಲ್ಲ ಗುರುಜಿ ಅವ್ರು. ಅವನು ಹೇಳಿಲ್ಲ, ನೀನು ತಿಳ್ಕೊಂಡಿಲ್ಲ, ನಿನಗೂ ಪುರ್ಸತ್ತಿಲ್ವಲ್ಲ. ನೀನು ಎಲ್ಲಿ ಸ್ನಾನ ಮಾಡೋಕ್ಕೆ 9 ಗಂಟೆಯಲ್ಲಿ ನಿನ್ನ ಮಗನ ನೋಡೋಕ್ಕೆ ಎಲ್ಲಿ ಬಂತು ಅಲ್ವಾ? ಓಕೆ, ಕೋಪ ಎಷ್ಟು ಮಾಡ್ತಾನೆ, ಬೇಜಾರು ಎಷ್ಟು ಮಾಡ್ತಾನೆ? ಕೋಪನ ಸಮ ಗುರುಜಿ, ಬೇಜಾರು ಸಮನೆ ಗುರುಜಿ, ಎರಡೂ ಅರ್ಧ ಅರ್ಧ. ಓಕೆ, ಬೆಳಗ್ಗೆ ಹೊತ್ತು ಎಷ್ಟೊತ್ತಿಗೆ ಹೇಳ್ತಾನೆ ಅವನು? ಅವನು 5:30 6 ಗಂಟೆಗೆಲ್ಲ ಎದ್ದಿರ್ತಾನೆ ಗುರುಜಿ. ಪ್ರತಿದಿನ ಅವನೇ ಹೇಳ್ತಾನಾ? ಅವನೇ ಹೇಳ್ತಾನೆ ಗುರುಜಿ. ಓಕೆ, ಬಾತ್ರೂಮ್ಗೆ ಹೋಗ್ತಕ್ಕಂಥ ವಿಚಾರಕ್ಕೆ ಬಂದರೆ ದಿನಕ್ಕೆ ಎಷ್ಟು ಸಲ ಹೋಗ್ತಾನೆ? ಬಾತ್ರೂಮ್ಗೆ ಒಂದ್ಸಲ ಹೋಗ್ಬರ್ತಾನೆ ಗುರುಜಿ. ಹೋಗ್ಬಹುದು, ನಿನಗೆ ಗೊತ್ತಿಲ್ಲ. ಅಲ್ಲ, ಒಂದ್ಸಲ ಹೋಗ್ಬರ್ತಾನೆ. ಎಷ್ಟೊತ್ತಿಗೆ ಅಂತ ಗೊತ್ತಾ? ಎಷ್ಟು ಗಂಟೆಗೆ? ಬೆಳಗಿನ ಟೈಮ್ ಒಂದು 8:30 ಒಳಗೆ ಹೋಗ್ತಾನೆ. ಹೇಳೋದು 5 ಗಂಟೆ, ಹೋಗೋದು 8:30. ಯಾಕೆ ಅಷ್ಟು ಲೇಟು? ಮಕ್ಳು ವಿದ್ಯಾಗೆಲ್ಲ ಗುರುಜಿ ಮೂರ್ ಹಿಡ್ಕೊಂಡ್ ಕುತ್ಕೊತಾರೆ, ಹೇಳೋದೇ ಇಲ್ಲ ಆಗ್ಲಿಕ್ಕೆ. ಈಗ ನೀನು ಅರ್ಥ ಮಾಡ್ಕೊಳಮ್ಮ, ಈ ನಿಮ್ಮ ಮಗನ ಅಭ್ಯಾಸ ಏನಿದೆ, 5 ಗಂಟೆಗೆ ಹೇಳ್ತಾನೆ, 8 ಗಂಟೆಗೆ ಹೋಗ್ತಾನೆ ಅಂದರೆ, ಅಮ್ಮ ನಿಂದು ಈ ಟೈಮ್ ಟೇಬಲಲ್ಲಿ ನಿಂದು ಮಧ್ಯಾಹ್ನ ಅದೇ ಟೈಮಾ? ಹೆಂಗೆ ವ್ಯತ್ಯಾಸನ? ಇಲ್ಲ ಗುರುಜಿ, ನಾನು ಬೆಳಗ್ಗೆಲೆಯಾ. ಹಂಗಿದ್ದ ಮೇಲೆ ನಿನ್ನ ಮಗನಿಗೆ ಯಾಕೆ ಕಂಡಿಡಿಲ್ಲ ನೀನು? ಯಾಕೆ ಮಾತು ಹೇಳ್ತೀನಿ ಅಂದರೆ ಕೇಳಿಸ್ಕೊ ನೀನು. ಇಲ್ಲಿವರೆಗೂ ಆ ಹುಡುಗನಿಗೆ ಸೀನ್ ಇದೆ, ಏನಕ್ಕೆ ಅಂದರೆ ಇದೇ ಅರ್ಥ ಮಾಡ್ಕೋಬೇಕು. ಅವ್ನು ಪರದಾಡ್ತಾನೆ, ಬರಲ್ಲ, ಹೋಗ್ಬೇಕು ಅಂತ ಅನ್ಕೊಂಡು ಕೂತಿರ್ತಾನೆ, ಮಲಗಿರ್ತಾನೆ, ಬರಲ್ಲ, ಬಂದು ತಾನೆ ಹೋಗೋದು. ಇವ್ರು ಏನಾದ್ರು ಕೇಳೋದು ಹಂಗೆ ಅನ್ನೋದು, ಹೋಗು ಇನ್ನು ಯಾಕೆ ಹೋಗಿಲ್ಲ ಅಂದರೆ ಬರದೇ ಎಲ್ಲಿಗೆ ಹೋಗ್ಲಿ ಅಂತಾರೆ. ಯಾವಾಗ ಬರೋದು ಅದು ಯಾರು ಗೊತ್ತು? ನಿಮ್ದೇನು ಹೋಗ್ಬಿಡ್ಲಿ, ಕ್ಲೀನ್ ಆಗಿಬಿಡ್ಲಿ. ಈ ಮಕ್ಕಳು ಸ್ಕೂಲ್ಗೆ ಕಳ್ಸೋದು ಹಂಗೇನೆ, ಒಳಗೆ ತಳ್ಬಿಟ್ಟು ಬಾಗಿಲು ಹಾಕ್ಬಿಡೋದು. ಅದು ಹೋಗೈತೋ ಬಿಟ್ಟೋಯ್ತೋ, ಬಾಗಿಲು ಹಾಕಿದ್ರೆ ಹೋಗೈತೆ, ತೆಗೆದ್ಮೇಲೆ ಹೋಗೈತೆ ಅಂತ ಅರ್ಥ. ಹಿಂಗೆಲ್ಲ ಪ್ಯಾಕ್ ಮಾಡಿ ಕಳಿಸ್ಬಿಟ್ರೆ ಮಕ್ಕಳ ಕತೆ ಏನು? ಈ ಸೀನ್ ಬರೋ ಉದ್ದೇಶ ಏನಪ್ಪ ಅಂದರೆ, ಒಳಗಡೆ ಇರ್ತಕ್ಕಂಥದ್ದು ಪ್ರತಿ ದಿನವೂ ಕೂಡ ಪ್ರತಿ ಯಾವ ಸಮಯಕ್ಕೆ ಹೋಗಬೇಕು, ಆ ಸಮಯದಲ್ಲಿ ವ್ಯತ್ಯಾಸ ಆದಾಗ ಈ ಮೂಗು ಕಟ್ಕೊಳ್ಳೋದು, ಸೀನ್ ಬರೋದು, ಬರ್ತಕ್ಕಂಥ ಸಾಧ್ಯತೆ ಆಗತ್ತೆ. ಅದನ್ನು ನಾವು ಮಳೆನೆಂದೋ ಐಸ್ ಕ್ರೀಮ್ ತಿಂದೋ ಅದೆಲ್ಲೋ ಏನೋ ಒಂದು ಕತೆ ಹೇಳ್ಕೊಳ್ತೀವಿ, ಅದೆಲ್ಲ ವಿಚಾರ. ಅಮ್ಮ ಅರ್ಥ ಆಗ್ತಾ ಇದೆಯಾ? ಗುರುಜಿ ಗುರುಜಿ ಅವ್ನು ಮಂಗಳವಾರನೇ ಏನು ಕೊಡ್ತಾ ಪುಷ್ಯ ನಕ್ಷತ್ರದಲ್ಲಿ ಏನು ಬಂದ ಅನ್ನೋದು ಬೇಜಾರಿದೆ. ಅಮ್ಮ ಒಂದು ನಿಮಿಷ ಕೇಳಿಸ್ಕೊ, ನೀನು ಅದೆಲ್ಲ ಕೇಳಕ್ಕೆ ಹೋಗ್ಬೇಡ, ನಿನ್ಗೆ ಅದೆಲ್ಲ ಪುರ್ಸೋತಿಲ್ಲ ಕೇಳೋಕ್ಕೆ. ಪುಷ್ಯ ನಕ್ಷತ್ರ ಯಾಕೆ ಬಂದ ಅಂದರೆ, ಈಗ ನೀನು ಊಟ ಮಾಡಿದ್ದು ಮಲ್ಕೊಂಡಿರೋದಕ್ಕೆ ಬಂದ, 9 ಗಂಟೆಗೆ ಸ್ನಾನ ಮಾಡಿಕೊಂಡು 11 ಗಂಟೆಗೆ ತಿಂಡಿ ತಿಂದಿದೆಯಲ್ಲ ಅದಕ್ಕೆ ಬಂದ, ಸೋಮಾರಿತನಕ್ಕೆ. ಕೇಳಕ್ಕೆ ನಮ್ಮ ಜನಕ್ಕೇನು ಕಮ್ಮಿ ಇಲ್ಲ, ತಿಳ್ಕೊಂಬಿಡ್ಬೇಕು ಹರಿಕತೆ ಕೇಳ್ಕೊಂಡಂಗೆ. ನಾನು ಎಷ್ಟು ತಪ್ಪು ಮಾಡಿದ್ದೀನಿ ಅಂತ ನಿಮ್ಮ ಮಗನಲ್ಲಿ ಬಂದೈತೆ, ಆ ಹುಡುಗ ಅನುಭವಿಸ್ತಾ ಇದ್ದಾನೆ. ನೀವು ಗಂಡ ಹೆಂಡ್ತಿ ಟೈಮ್ ಟೇಬಲ್ ಇದೆಯೇನಮ್ಮ? ಊಟ ಮಾಡೋಕ್ಕೆ ಗೊತ್ತಿದೆಯೇನಮ್ಮ? ಮಲ್ಕೊಳ್ಳೋದು ಗೊತ್ತಿದೆಯಾ ನಿಮ್ಗಳಿಗೆ? ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಮಾಡ್ಕೊಂಬಿಟ್ಟು ಮಗು ಹುಟ್ಟಿದ ಮೇಲೆ ಯಾಕೆ ಬಂದ ಅಂದರೆ ಬುದ್ಧಿ ಇಲ್ಲದೆ ಬಂದ ಅಲ್ಲ, ನೀವು ಮಾಡಿರ್ತಕ್ಕಂಥ ಎಡವಟ್ಟುಗಳಿಂದ ನಿಮ್ಮ ಮಕ್ಕಳು ಹುಟ್ಟೋದು, ನಿಮ್ಮ ದಿನಚರಿಯಿಂದ ಮಕ್ಕಳು ಹುಟ್ಟೋದು. ನೀವು ಏನು ಕ್ವಾಲಿಟಿನೇ ಇಲ್ಲ ಅಂದರೆ ಒಳ್ಳೆ ಮಗು ಹೆಂಗೆ ಬರುತ್ತೆ? ಈಗ ನಾನು ಹೇಳ್ತಾ ಇದ್ದೀನಿ, ಹೊಟ್ಟೆ ಕೆಟ್ಟಿದೆ ಅವನಿಗೆ, ಹೊಟ್ಟೆ ಶುದ್ಧಿ ಮಾಡ್ಕೋಬೇಕಮ್ಮ, ಸೀನ್ ಬರೋದು ಕಮ್ಮಿ ಆಗುತ್ತೆ ಅಂತ ಹೇಳಿದ್ರೆ ಅದನ್ನು ತಿಳ್ಕೊ. ಆಗಲೇ ಪುಷ್ಯ ನಕ್ಷತ್ರ ಕೊಂಡೋದಲ್ಲ ನೀನು. ಅರ್ಥ ಆಯ್ತಾ ಹೇಳಿದ್ದು? ಹೊಟ್ಟೆ ಕ್ಲೀನ್ ಮಾಡಬೇಕಾದ್ರೆ ಏನು ಮಾಡಬೇಕು ಮೊದಲು ಡಿಸೈಡ್ ಮಾಡಬೇಕು, ಎಲ್ಲಿ ತಿಳಿಬೇಕು, ಏನು ಮಾಡಬೇಕು ಅದನ್ನು ಮಾಡು. ನಿಮ್ಮ ಕುಟುಂಬಕ್ಕೇ ಒಂದು ಒಳ್ಳೆ ಥರ ರಸ್ತೆ ಸಿಕ್ಕತ್ತೆ ತಿಳ್ಕೊಳ್ಳೋಕ್ಕೆ. ಆಮೇಲೆ ಪುಷ್ಯ ನಕ್ಷತ್ರಕ್ಕೆ ಏನು ಕೊಡ್ತಾ, ಅದಕ್ಕೆ ಕಾರಣ ಏನು, ಒಂದೊಂದು ತಿಳ್ಕೊಳ್ಳಿ. ಎಲ್ಲ ಒಟ್ಟಿಗೆ ತಿಳ್ಕೊಂಡು ಯಾವುದೂ ಮಾಡೋಕ್ಕಾಗಲ್ಲ. ಅದಕ್ಕೆ ಹಿರಿಯರಿಂದ ನಿಮಗೆ ನಡೆದು ಬಂದಿಲ್ಲ, ಆ ಹಿರಿಯರ ಶಾಪನೇ ಪುಷ್ಯ ನಕ್ಷತ್ರ. ಯೋಚನೆ ಮಾಡ್ಕೊಂಡು ಬೇಜಾರು ಮಾಡ್ಕೊಂಡು ಕಳೀರಿ, ನೆಮ್ಮದಿಯಾಗಿ ಇರಬೇಡಿ ಅಂತ ಅವರು ಆಶೀರ್ವಾದ ಮಾಡ್ತಾವ್ರೆ ನಿಮಗೆ. ಯಾಕೆ ನೀವೇನೋ ಅವ್ರು ಕೊಟ್ಟಿಲ್ಲ, ಕೊಡ್ತಾನೂ ಇಲ್ಲ, ಅದಕ್ಕೆ ತಿರುಗಿಸ್ಕೊಟ್ಟಿದ್ದಾರೆ, ಅನುಭವಿಸಿ. ಇಷ್ಟೇ ಅದಕ್ಕೆ ಉತ್ತರ. ಅದನ್ನು ಇವತ್ತು ಹೇಳ್ತೀನಿ, ಕೇಳಿಸ್ಕೊಮ್ಮ, ಏನೇನು ಕಥೆಗಳು ಮಾಡ್ತಾ ಇದೀನೋ ಹಿರಿಯರಿಗೆ ಅಂತ. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಮಾ ಗುರುಗಳೇ. ಮತ್ತೊಬ್ಬರು ಕಾಲರ್ ಇದ್ದಾರೆ. ಹಲೋ ಹಲೋ, ಮಲ್ಲಿಕ್ ಅವರೇ, ನಾನು ಮಾತಾಡೋದು ಕೇಳಿಸ್ತಿದ್ಯಾ? ಹಲೋ ಗುರುಗಳೇ, ಕಾಲ್ ಕಟ್ ಆಗಿದೆ ಅನಿಸುತ್ತೆ. ಈಗ ಎಷ್ಟೋ ಒಂದು ವಿಚಾರಕ್ಕೆ ನಮ್ಮಲ್ಲಿ ಗಾಬರಿ ಆಗ್ಬಿಡ್ತೀವಿ. ಏನು ಅಂದರೆ ಇದು ಬಿಟ್ಬಿಟ್ಟು ಇನ್ನೊಂದು ಕೇಳ್ಬಿಡೋದು, ಒಂದು ಹೆಸರು ಹೇಳೋದು, ಆ ಹೆಸರು ಸರಿ ಇಲ್ವಲ್ಲ ಅಂತ ಇನ್ನೊಂದು ಹೆಸರು ಗುರುಗಳೇ ಅನ್ನೋದು. ಅಂದ್ರೆ ಸಿಕ್ಕಿದೆಯಲ್ಲ ಗುರುಗಳೇ, ಖುಷಿಲಿ ಕೇಳ್ಕೊಂಡ್ಬಿಡೋಣ, ಮತ್ತೆ ಸಿಗುತ್ತೆ. ಇನ್ಯಾರಿಗೂ ಸಿಗಬಾರ್ದು, ನಾನೇ ಎಲ್ಲ ಕೇಳ್ಕೊಂಡ್ಬಿಡ್ಬೇಕು ಅಂತ ಅಲ್ವಾ? ಬತ್ತಿ ಮತ್ತೆ ನಮ್ಮ ದೇಹಕ್ಕೂ ಇರೋ ಸಂಬಂಧ ವಿಚಾರದ ಬಗ್ಗೆ ಮಾತನಾಡ್ತಿದ್ವಿ ಗುರುಗಳೇ. ಈಗ ಬತ್ತಿ ಏನು ತೋರಿಸುತ್ತೆ, ಇದನ್ನ ನಮ್ಮ ಫೈನಾನ್ಸ್ ಮಿನಿಸ್ಟ್ರು ಈ ಬತ್ತಿಲಿರ್ತಾರೆ. ಫೈನಾನ್ಸ್ ಮಿನಿಸ್ಟರ್ ನಮಗೆ ಏನು ಸಂಪಾದನೆ, ನಮ್ಮ ವೃತ್ತಿ ಯಾವುದು, ಆ ವೃತ್ತಿಯಲ್ಲಿ ಪ್ಲಸ್ಸು ಮೈನಸ್ ಎಷ್ಟು, ಉಳಿಯೋದೆಷ್ಟು ಹೋಗೋದೆಷ್ಟು, ಉಳಿಯೋದು ಜಾಸ್ತಿನಾ ಹೋಗೋದು ಜಾಸ್ತಿನಾ, ಇದಿಷ್ಟು ಮಿನಿಸ್ಟ್ರು ಕೆಲಸ ಮಾಡೋದು ಬತ್ತಿ, ದೀಪದ ಬತ್ತಿ. ಹೇಗೆ ಗುರುಗಳೇ? ಇದು ಸಂಕೇತಗಳು.
ಈ 3 ಭಾಗ ಸಂಕೇತ. ಎಣ್ಣೆ ಪ್ರೀತಿಯನ್ನು ವೃದ್ಧಿ ಮಾಡುತ್ತೆ ಅಂತಕ್ಕಂಥದ್ದು, ಹಾಂ ದೀಪ ಜ್ಞಾನವನ್ನು ವೃದ್ಧಿ ಮಾಡುತ್ತೆ ಅನ್ನೋದು, ಬತ್ತಿ ಕಾಯಕದ ಅರ್ಥವನ್ನು ತೋರಿಸುತ್ತೆ. ನೀನು ಯಾವ ಕೆಲಸ ಮಾಡ್ತಾ ಇದೆಯಾ, ಅದು ಸರಿಗಿದೆಯಾ ತಪ್ಪಿದೆಯಾ, ಸಂಪಾದನೆ ಬರ್ತಾ ಇದೆಯಾ ಹೋಗ್ತಾ ಇದೆಯಾ. ಅದಕ್ಕೆ ಕೆಲವು ದೀಪಗಳಲ್ಲಿ ಬತ್ತಿ ಅರ್ಧಕ್ಕೆ ಕೌಟ್ಕೊಂಡು ಹಂಗೆ ನಿಂತಿರ್ತದೆ, ಉರಿಯೋದು ಇಲ್ಲ, ಹಚ್ಚಿರು ತಿರ್ಗ ಕೆಂಪು ಹಂಗೆ ನಿಂತಿರ್ತದೆ ಅಲ್ವಾ. ಕೆಲವು ಮನೆಗಳ ದೀಪಗಳಲ್ಲಿ ಎಣ್ಣೆ ಬತ್ತಿ ಎರಡೂ ಹತ್ಕೊಂಡ್ಬಿಡ್ತದೆ. ಹೌದು. ಇದು ಇಡೀ ಹಣೆ ಬರ ತೋರಿಸುತ್ತೆ. ನಮ್ಮ ಮನೆ ದೀಪ ಕುಟುಂಬದ ಕತೆ, ಆರೋಗ್ಯದ ಕತೆ, ಫೈನಾನ್ಸ್ ಕತೆ ಪ್ರತಿಯೊಂದು ತೋರಿಸ್ಬಿಡುತ್ತೆ. ನಮಗೆ ಪುರ್ಸೊತ್ತಿಲ್ಲ. ಮಾತಾಡೋಣ ಗುರುಗಳೇ. ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ ಹಲೋ ಮಲ್ಲಿಕ್ ಅವರೇ, ನಾನು ಮಾತಾಡೋದು ಕೇಳಿಸ್ತಿದ್ಯಾ? ಹಾ ಕೇಳಿಸ್ತಾ ಇದೆ. ಯಾರ ಬಗ್ಗೆ ತಿಳ್ಕೊಬೇಕಿತ್ತು ನೀವು? ಮಗಳ ಬಗ್ಗೆ ತಿಳ್ಕೊಳ್ಬೇಕು. ಉತ್ತರಾಭದ್ರ ನಕ್ಷತ್ರ, ಮೀನ ರಾಶಿ, ವೃಶ್ಚಿಕ ಲಗ್ನ. ಗುರುಗಳಿದ್ದಾರೆ, ಮಾತಾಡಿ. ಹಲೋ ಹರಿ ಓಂ ಗುರುಗಳೇ. ನಾರಾಯಣ, ಹೇಳಿಮ್ಮ, ಎಷ್ಟು ವಯಸ್ಸದ ಮಗಳು? ಮಗಳಿಗೆ ಇವಾಗ 19 ವರ್ಷ. ಓದ್ತಾ ಇದ್ದಾಳಾ? ಹೌದು ಹೌದು, ಓದ್ತಾ ಇದ್ದಾಳೆ, ಹಾಸ್ಟೆಲಲ್ಲಿ ಇದ್ದಾಳೆ. ಓಕೆ, ಇನ್ನು ಎಷ್ಟು ವರ್ಷ ಇರಬೇಕು ಹಾಸ್ಟೆಲಲ್ಲಿ? ಇನ್ನು 1 ವರ್ಷ. ಈಗ ಎಷ್ಟು ವರ್ಷದಿಂದ ಇದ್ದಾಳಲ್ಲಿ? ಇದು ಈಗ 3ನೇ ವರ್ಷ ಅಲ್ಲಿ ಇರೋದು. ಓಕೆ, ಅವಳ ಬಗ್ಗೆ ಏನು ಬೇಕಿತ್ತಮ್ಮ? ಅದೇ ಆರೋಗ್ಯ ತುಂಬಾನೇ ಒಂಥರ ಹದಗೆಡ್ತಾ ಇದೆ, ತುಂಬಾನೇ ಹೆದರಿಕೆನೂ ಆಗ್ತಾ ಇದೆ ನನಗೆ. ಯಾವಾಗಿಂದ ನೀವು ಆರೋಗ್ಯದ ಬಗ್ಗೆ ತಿಳ್ಕೊಂಡ್ರಿ ನಿಮ್ಮ ಮಗಳದು? ಗುರುಗಳೇ, ಒಂದು ಮಾತೇ ಇಲ್ಲ, ನಾನು ನಿಮ್ಮ ಹತ್ರ ಬಂದಿದ್ದೆ. 3 ಸ್ಟೆಪ್ ಮುಂದೆ ಹೋಗಿದ್ದೇವೆ ಗುರುಗಳೇ ನಿಮ್ಮ ಹತ್ರ. ಆಮೇಲೆ ನನ್ನ ಯಜಮಾನ್ರು ಒಪ್ಪುತ್ತಾನೆ ಇಲ್ಲ ಮುಂದೆ ಹೋಗೋಕೆ. ನಾನು ಏನ್ ಮಾಡ್ಬೇಕು ಹೇಳಿ? ನೋಡಿ ಎಂತ ದುರಾದೃಷ್ಟ ಪಾಪ. ಈಗ ನನ್ನ ಅಕೌಂಟ್ ನೀವು ಓಪನ್ ಮಾಡಿದ್ದೀರಿ ಗುರುಗಳೇ, ಆದ್ರೆ ನನ್ನ ಹಸ್ಬೆಂಡ್ ಅಕೌಂಟ್ ಓಪನ್ ಮಾಡ್ಲಿಲ್ಲ. ಹಾಗೆ ಮತ್ತೆ ಅವರು ಕೃಷ್ಣ ಪಕ್ಷದಲ್ಲಿ ಹುಟ್ಟಿದ್ದು, ಏನ್ ಮಾಡಿದ್ರು ಕೇಳಲ್ಲ ಗುರುಗಳೇ. ಅಲ್ಲ, ನೀವು ಮಧ್ಯೆ ತಿಳ್ಕೊಂಬಿಡಿ, ಎಷ್ಟೋ ತಿಳ್ಕೊಂಡಿದ್ದೀರಾ ಅಂತ ಅನ್ಕೋತೀನಿ. ಕೃಷ್ಣ ಪಕ್ಷದಲ್ಲಿ ಹುಟ್ಟೋರ್ ಜೊತೆ ಮದುವೆ ಮಾಡ್ಕೊಳಂಗಿಲ್ಲ, ಮದುವೆ ಆಗೋಗಿದೆ. ಆಗೋಗಿದೆ. ನಮ್ಮ ಜೀವನನೂ ಆಗೋಗಿದೆ, ಅಷ್ಟೇ ಆಗ್ತಾ ಇದೆಯಲ್ಲ, ಆಗೋಗಿದೆ, ಹೋಗ್ಬಿಟ್ಟಿದೆ ಎಲ್ಲ, ಈ ಮಟ್ಟಕ್ಕಾಗಿದೆ. ಈಗೇನು ಮಾಡೋಕ್ಕಾಗಲ್ಲ, ಬೇಜಾರು ಮಾಡ್ಕೊಳಕ್ಕಾಗಲ್ಲ ಅಲ್ವಾ? ಹೌದು, ಸರಿ ಮಾಡಕ್ಕಾಗಲ್ವಾ? ಅಲ್ಲಲ್ಲ, ಒಂದು ನಿಮಿಷ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಒಂದು ತಿಳ್ಕೋಬೇಕು, ಬಗ್ತಾ ಇಲ್ಲ, ನಮ್ಮ ಯಜಮಾನರು ಹೇಳೋದು ಕೇಳ್ತಾ ಇಲ್ಲ ಅಂದರೆ ಆ ಕರ್ಮಗಳು ತೊಳೆಯೋವರೆಗೂ ಈ ಥರದ್ದೆಲ್ಲ ತೊಂದರೆಗಳಾಗತ್ತೆ. ಈಗ ನಮ್ಮ ಯಜಮಾನರು ಸರಿ ಇಲ್ಲ ಅಂತ ಹೇಳೋದು ತಪ್ಪು. ಇಲ್ಲ, ತಪ್ಪು. ಒಂದು ನಿಮಿಷ, ಯಾಕೆ ಹೇಳ್ತೀನಿ ಅಂತಂದರೆ ಎಲ್ಲ ಕುಟುಂಬಗಳಲ್ಲಿ ಸಮಸ್ಯೆ ಇರುತ್ತೆ. ಗಂಡ ಒಪ್ಪರು ಹೆಂಡತಿ ಒಪ್ಪಲ್ಲ, ಹೆಂಡತಿ ಒಪ್ಪರು ಗಂಡ ಒಪ್ಪಲ್ಲ, ಅದು ಇವರಿಬ್ಬರು ಹತ್ರ ಮಕ್ಕಳು ಒಪ್ಪಲ್ಲ. ಹೌದು, ಇದು ಸರ್ವೇ ಸಾಮಾನ್ಯ ಇರ್ತಕ್ಕಂಥ ವಾಸ್ತವ ಸ್ಥಿತಿ ಇದು, ಹೌದಾ? ಇದಕ್ಕೆ ನೀವೇನು ತಿಳ್ಕೊಬೇಕು ಗೊತ್ತಾ? ನಮ್ಮ ಯಜಮಾನರನ್ನ ರಿಪೇರಿ ಮಾಡೋಕ್ಕೆ ನಾನು ಇನ್ನೂ ಸರಿ ಹೋಗ್ಬೇಕೇನೋ ಅನ್ನೋದನ್ನ ನೀವು ಹಾಕೊಳ್ಳಿ ಕ್ವಶನ್. ಹೌದು, ನಾನು ಮಾಡ್ಕೊಳ್ತಾ ಇದ್ದೇನೆ. ಒಂದು ನಿಮಿಷ ಒಂಚೂರು ಕೇಳಿಸ್ಕೊಳ್ಳಿ. ಇದನ್ನ ನಾವು ಏನೋ ಒಂದು ಪೂಜೆ ಮಾಡಿದ್ರೆ ನಮ್ಮ ಯಜಮಾನ ನಾವು ಹೇಳ್ದಂಗೆ ಕೇಳ್ತಾರೆ ಅಂತನೋ, ಅಥವಾ ನಾವೇನು ನಡ್ಕೊಂಡ್ರೆ ಹೇಳ್ದಂಗೆ ಕೇಳ್ತಾರೆ ಅಂತನೋ ತಾತ್ಕಾಲಿಕವಾಗಿ ಮಾಡೋದಲ್ಲ ವಿಷಯ. ಪ್ರತಿ ದಿನ ಕೂಡ ನೀವು ಮಾಡಬೇಕಾದ ಕೆಲಸ ಇಷ್ಟೇ. ಜೊತೆಯಲ್ಲಿ ನಿಮ್ಮ ಯಜಮಾನರನ್ನ ಕೂರಿಸ್ಕೊಂಡು ಅಟ್ಲೀಸ್ಟ್ ಒಂದು 5 ನಿಮಿಷ ದೀಪದ ಮುಂದೆ ಕೂರಿಸ್ಕೊಳ್ಳೋಕೆ ಪ್ರಯತ್ನ ಮಾಡಿದ್ರೆ ಎಷ್ಟೋ ಸಾಕಷ್ಟು ಕೆಲಸ ಆಗತ್ತೆ. ಇದನ್ನು ಮಾಡೋಕ್ಕೆ ಪ್ರಯತ್ನ ಮಾಡಿ. ನಿಮ್ಮ ಯಜಮಾನ ಜೊತೆ ಕೂರಿಸ್ಕೊಂಡು ಏನಪ್ಪ ಅಂದರೆ, ಅವರೇ ಒಂದು 2 ನಿಮಿಷ ದೀಪ ಹಚ್ಬಿಟ್ಟು ನಮಸ್ಕಾರ ಮಾಡ್ಕೊಂಡು ಹೊರಗಡೆ ಹೋಗ್ರಿ ಅಂತ ಅದನ್ನು ಹಿಡಿದು ಕೂರಿಸಿ. ಅದಕ್ಕೆ ಯಾವ ಥರ ಮ್ಯಾಜಿಕ್ ಮಾಡಿದ್ರೆ ನಿಮ್ಮ ಯಜಮಾನರು ಕೇಳ್ತಾರೆ ಅಂತ ನಿಮ್ಗೆ ಗೊತ್ತಿರುತ್ತೆ. ಮದುವೆ ಆದಮೇಲೆ ನಿಮ್ಮ ಗಂಡನ ಯಾವ ಥರ ಬೆಂಡ್ ಮಾಡಬೇಕು ಅಂತ ಗೊತ್ತಿರುತ್ತೆ. ಮಾಡ್ತೀರಾ ಅದನ್ನ? ದೀಪ ಹಚ್ಚೋಕ್ಕೆ ಒಂದು 5 ನಿಮಿಷ ನಿಮ್ಮ ಜೊತೆ ಕೂತ್ಕೋಬೇಕು ಅವರು. ಇದನ್ನ ಮಾಡಿಸೋಕೆ ಪ್ರಯತ್ನ ಮಾಡಿ. ಸಾಯಂಕಾಲ ಮನೆಗೆ ಎಷ್ಟೊತ್ತಿಗೆ ಬರ್ತಾರೆ? ಸಾಯಂಕಾಲ ಇಲ್ಲ ಗುರುಗಳೇ, ಯಾಕಂತ ಹೇಳಿದ್ರೆ US ಟೈಮ್, ಹಾಗಾಗಿ ಮಧ್ಯಾಹ್ನ 2 ಗಂಟೆಗೆ ಹೋದ್ರೆ ರಾತ್ರಿ 10:30 ಆಗುತ್ತೆ. ಓ, ಮಧ್ಯಾಹ್ನ ಹೋಗೋದಾ ಡ್ಯೂಟಿಗೆ? ಹೌದು, ಮಧ್ಯಾಹ್ನ ಹೋಗೋದು. ಪ್ರತಿದಿನ ಹಾಗೆ ಇರುತ್ತಾ, ಚೇಂಜ್ ಆಗುತ್ತಾ? ಶನಿವಾರ ಆದಿತ್ಯವಾರ ಮನೆಯಲ್ಲೇ ಇರ್ತಾರೆ. ಓಕೆ, ಈಗ ಸದ್ಯಕ್ಕೆ ಬೆಳಗ್ಗೆ ಟೈಮಾರು ಮಾಡೋಕ್ಕೆ ಪ್ರಯತ್ನ ಮಾಡಿ. ಅದು ಮಾಡ್ತೀವಿ, ಇದ್ರ ಒಟ್ಟಿಗೆ ನಾವು ಇದು ಮಾಡೋದು, ದೀಪ ಹಚ್ಚೋದಾಗ್ಲಿ ಅಥವಾ ಇದು ಮಾಡೋದಾಗ್ಲಿ. ಆಮೇಲೆ ದೀಪ ಆದಮೇಲೆ ನೀವು ಇಬ್ಬರು ಜೊತೆಯಲ್ಲಿ ಮಂಡಿ ಊರಿ ನಮಸ್ಕಾರ ಮಾಡ್ತಕ್ಕಂಥದ್ದು ನೀವು ಮಾಡಬೇಕು. ಅವರು ಸಾಷ್ಟಾಂಗ ನಮಸ್ಕಾರ ಮಾಡಿ ತಲೆಯನ್ನು ಭೂಮಿ ಮುಟ್ಟಿಸ್ಬೇಕು ಕೊನೆಯಲ್ಲಿ. ಇದಿಷ್ಟನ್ನು ಮಾಡ್ತಾ ಇರಿ. ಆಮೇಲೆ ಊಟ ಜೊತೆಯಲ್ಲೇ ಕುತ್ಕೊಂಡು ಮಾಡ್ತೀರಲ್ವಾ?
ಹೌದು ಹೌದು ದೀಪಲಕ್ಷ್ಮಿ ಪೂಜೆಯನ್ನು ನೀವು ಪ್ರಾರ್ಥನೆ ಮಾಡಿಕೊಂಡು ಮಹಾತಾಯಿಗೆ ಒಪ್ಪಿಸ್ಬೇಕು. ಮಹಾತಾಯಿ ನನ್ನ ಗಂಡನ ಪರಿವರ್ತನೆ ಮಾಡುವಂತ ಒಪ್ಪಿಸ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಸ್ವಲ್ಪ ಚೇಂಜ್ ಆಗ್ತಾರೆ, ಎದುರುಬೇಡಿ. ಸಾಧನೆ ಮಾಡಲೇಬೇಕು, ಸರಿ ಮಾಡಲೇಬೇಕು. ಹೆಣ್ಣಿನ ಕೈಯಲ್ಲಿ ಸರಿ ಹೋಗಿಲ್ಲ ಅಂದರೆ ಪ್ರಪಂಚದಲ್ಲಿ ಇನ್ಯಾರ ಕೈಲೂ ಮಾಡೋಕ್ಕಾಗಲ್ಲ. ಭಗವಂತನೂ ಭೂಮಿಗೆ ಬಂದರೂ ಆಗಲ್ಲ. ಮನೆಯಲ್ಲಿರ್ತಕ್ಕಂಥ ಗೃಹಿಣಿಯನ್ನೇ ಸರಿ ಮಾಡಬೇಕು. ದಯವಿಟ್ಟು ಎದುರುಬೇಡಿ, ಮಾಡೋಕ್ಕೆ ಪ್ರಯತ್ನ ಮಾಡಿ. ಇದೊಂದು ಸ್ಟೆಪ್ ಮಾಡಿ ನೋಡಿ, ನಿಮ್ಗೆ ಗೊತ್ತಾಗುತ್ತೆ. ಒಳ್ಳೆಯದಾಗಲಿ. ಗುರುಗಳಿಂದ ವಿಚಾರದ ಬಗ್ಗೆ ಮಾತಾಡೋಣ. ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ. ಹಲೋ ಹಲೋ ಹಲೋ, ಚೈತ್ರ ಅವರೇ, ಯಾರ ಬಗ್ಗೆ ತಿಳ್ಕೊಬೇಕಿತ್ತು? ನನ್ನ ಬಗ್ಗೆನೇ ಕೇಳಬೇಕಿತ್ತು ಮ್ಯಾಮ್. ನಿಮ್ದು ನಕ್ಷತ್ರ ತಿಳಿಸಿ. ನನ್ನ ನಕ್ಷತ್ರ ಬಂದು ಅಶ್ವಿನಿ ನಕ್ಷತ್ರ. ಗುರುಗಳಿದ್ದಾರೆ, ಮಾತಾಡಿ ಮಾ. ಹಲೋ ಹಾಂ ಹೇಳಿಮ್ಮ. ನಮಸ್ತೆ ಗುರುಜಿ. ನಾರಾಯಣ ಹೇಳಪ್ಪ. ಇದು ನನಗೆ ಸ್ವಲ್ಪ ಜಾಯಿಂಟ್ ಪೇನು. ನಾನು 6 months ಪ್ರೆಗ್ನೆಂಟ್ ಇದ್ದೀನಿ. ಸೊ ಇದೆಲ್ಲ ಆಗ್ತಾ ಇದೆ ಈ ತರ. ಏನು ಓದಿದ್ಯಪ್ಪ ನೀನು? ನಾನು ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡಿದ್ದೀನಿ. ಯಾವಾಗ ಮದುವೆ ಆಗಿದ್ದು? ಈಗ ಲಾಸ್ಟ್ ಇಯರ್ ಡಿಸೆಂಬರ್ ಓಕೆ. 2024. ನಿನ್ನ ಇಷ್ಟದಂಗೆ ಮದುವೆ ಆಯ್ತಾ? ಹೌದು. ಓಕೆ. ಅದೇ ರೀತಿ ಜೀವನನೂ ಕೂಡ ಖುಷಿ ಕೊಡ್ತಾ ಇದೆಯಾ? ಹೌದು. ಫೈನ್, ಅದೃಷ್ಟವಂತೆ. ಆದರೆ ನಿನಗೆ ಒಂದು ವಿಚಾರ ಏನಪ್ಪ ಅಂತಂದರೆ, ನಿನ್ನ ವೈಯಕ್ತಿಕವಾದ ವಿಷಯನ ನಾನು ಹುಡುಗ ಏನಾರು ಆಗಿದ್ದಿದ್ದರೆ ನಾನು ಹೇಗಿರ್ತಿದ್ದೆ ಅಂತ ಯಾವಾಗ ಬರುತ್ತೆ ನಿನ್ನ ಮನಸ್ಸಲ್ಲಿ? ಎಲ್ಲಾದ್ರೂ ನನ್ನ ಆಚೆ ಅಥವಾ ಸ್ಟ್ರಿಕ್ಟ್ ಇದ್ದಾಗ ಏನಾದ್ರು, ಅಥವಾ ಪೇರೆಂಟ್ಸ್ ಆಗ್ಲಿ ಯಾರೇ ಆಗ್ಲಿ, ಅವ್ರನ್ನೆಲ್ಲ ಆರಾಮಾಗಿ ಹೊರಗೆ ಬಿಡ್ತಾರೆ. ಅಂದ್ರೆ ಹುಡುಗಿರಾದ್ರೆ ಅಷ್ಟೊಂದು ಹೊರಗೆಲ್ಲ ಕಳ್ಸಕ್ ಇಷ್ಟ ಪಡಲ್ವಲ್ಲ, ಆ ಸಮಯದಲ್ಲಿ ಅನ್ಸುತ್ತೆ ನಾನು ಹುಡುಗ ಆಗಿಸ್ಬೇಕಿತ್ತು. ಓಕೆ. ಎರಡನೇ ವಿಷಯ, ನಿಮ್ಮ ಯಜಮಾನರು ನೀವು ಹೇಳ್ದಂಗೆ ಕೇಳದ, ಯಜಮಾನ್ರು ಹೇಳ್ದಂಗೆ ನೀವು ಕೇಳದಮ್ಮ? ಇಬ್ರು ಕಮ್ಯುನಿಕೇಶನ್ ಇದೆ, ಹಂಗೇನಿಲ್ಲ. ನಾನು ಹೇಳಿದ್ದು ಕೇಳ್ತಾರೆ, ಅವ್ರು. ಓಕೆ, ಒಳ್ಳೇದು. ಭಗವಂತ ನಿಮ್ಗೆ ಒಳ್ಳೇದು ಮಾಡಿ. ಆಮೇಲೆ ಅಮ್ಮ, ನಿನಗೆ ಜ್ವರ ಬಂದರೆ ಎಷ್ಟು ದಿನ ಇರುತ್ತೆ? ಒಂದ್ ಸ್ವಲ್ಪ ಹೊತ್ತು ಇರುತ್ತೆ, ಒಂದು ಹಾಫ್ ಡೇ, ಆಮೇಲೆ ಮತ್ತೆ ಹೋಗ್ಬಿಡುತ್ತೆ, ಮತ್ತೆ ಬರುತ್ತೆ. ಎಷ್ಟು ಸಲ ಬರ್ಬೋದು ಜ್ವರ? 1-2 times ಬರ್ಬೋದು. ಏನು ಮಂತ್ಲಿನಾ, ಇಯರ್ಲಿನಾ, ಹೇಗೆ? ಇಲ್ಲ ಯಾವಾಗ್ಲೂ ಬಂದಿರ್ಲಿಲ್ಲ. ಇದೇ ಪ್ರೆಗ್ನೆನ್ಸಿ ಈ ಟೈಮಲ್ಲೇ ಬಂದಿತ್ತು. ಒಂದು 6 months ಒಂದ್ಸಲ ಬರುತ್ತೆ ಅನ್ಕೊಳ್ಳಿ. ಇದು ಡಾಕ್ಟರ್ ಏನು ಹೇಳಿದ್ರು ನಿಮಗೆ? ಈ ಥರ ಜ್ವರ ಬರೋದು ಸರಿ ಅಂತನಾ ಅಥವಾ ಹೇಗೆ, ಏನು ಹೇಳಿದ್ರು? ಏನು ಡಾಕ್ಟ್ರು ಈಗ ಗರ್ಭಿಣಿ ಅಂತಕ್ಕಂಥ ಒಂದು ವಿಚಾರಕ್ಕೆ ಬಂದಾಗ, ಅಮ್ಮ ಕೇಳಿಸ್ತಿದ್ಯಾ? ಕೇಳಿಸ್ತಿದೆ. ಜ್ವರ ಬರೋ ಸರಿನಾ? ಸರಿ ಅಲ್ಲ. ಯಾಕೆ ಅಂದರೆ ನಿನಗೆ ಈ ಟೈಮಲ್ಲಿ ನಾನು ಮಾತಾಡೋಕ್ಕೂ ತಪ್ಪಾಗತ್ತೆ ಪಾಪ. ಯಾಕೆಂದರೆ ಮನಸ್ಸು ನೋವಾಗೋ ರೀತಿ ಮಾತಾಡಬಾರ್ದು. ಆಮೇಲೆ ಹಂಗಂತ ನಾನು ಸುಮ್ಮನೆ ಏನೋ ಸುಳ್ಳು ಹೇಳೋಕ್ಕೂ ಆಗಲ್ಲ ಅಲ್ವಾ? ಧೈರ್ಯವಾಗಿ ತಿಳ್ಕೊ. ಯಾಕೆ ಅಂತಂದರೆ ನಿದ್ದೆ ಕ್ವಾಲಿಟಿ ಚೆನ್ನಾಗಿಲ್ಲದ ಕಾರಣ ನಿನ್ನ ರಕ್ತದಲ್ಲಿ ವ್ಯತ್ಯಾಸ, ವೈಪರೀತ್ಯ ಜಾಸ್ತಿಯಾಗಿ ಮನಸ್ಸು ಕಂಟ್ರೋಲ್ಗೆ ತಗೊಳ್ಳೋದು ತುಂಬ ಕಷ್ಟ ಆಗುತ್ತೆ ನಿನಗೆ. ಹೌದು. ಈಗ ನೀನು ಈ ಥರನೇ ಮುಂದುವರೆದ್ರೆ ಮಗು ಒಳಗಡೆ ತುಂಬ ಆರೋಗ್ಯದ ಸ್ಥಿತಿ ಪರ್ಸೆಂಟೇಜ್ ಕಮ್ಮಿ ಆದಾಗ ಮಗುವಿನ ಮನಸ್ಸಿನ ಮೇಲೆ ತುಂಬ ಒತ್ತಡ ಬೀರುತ್ತೆ. ಹೌದೌದು. ಇದೆಲ್ಲ ಗೊತ್ತಿದ್ದು ಕೂಡ ಈ ಜ್ವರ ಯಾಕೆ ಬರ್ತಿಲ್ಲ ಅಂದರೆ ನಿದ್ದೆ ಕ್ವಾಲಿಟಿ ಚೆನ್ನಾಗಿಲ್ಲ. ಇವತ್ತೊಂದು ಹೇಳ್ತಾ ಇಲ್ಲ ನಾನು, ನಿನ್ನೆ ತಿಳಿದ ಮಟ್ಟಿಗೆ ನಿದ್ದೆ ಕ್ವಾಲಿಟಿ ನಿನಗೆ ಚೆನ್ನಾಗಿದೆಯಾ? ಸ್ವಲ್ಪ ಯೋಚನೆ ಮಾಡು. ಹೌದು, ನಮ್ಗೆ ಸ್ವಲ್ಪ ಚೆನ್ನಾಗೇ ಇದೆ. ನಾನು ಆಕ್ಚುಲಿ ಜಾಸ್ತಿನೇ ನಿದ್ದೆ ಮಾಡ್ತೀನಿ. ಅಮ್ಮ ಒಂದು ನಿಮಿಷ, ಜಾಸ್ತಿ ನಿದ್ದೆ ಮಾಡ್ತೀನಿ, ಲೇಟಾಗಿ ಹೇಳಿದ್ರೆ ಜಾಸ್ತಿ ನಿದ್ದೆ ಮಾಡ್ತೀನಿ ಅಂತ ಹೇಳ್ತಿದ್ಯಾ ನೀನು? ಹೌದು. ತುಂಬ ಚೆನ್ನಾಗಿದೆ ಮ್ಯಾಥಮೆಟಿಕ್ಸು. ಲೇಟಾಗಿ ಎದ್ರೆ ಚೆನ್ನಾಗಿ ನಿದ್ದೆ ಮಾಡ್ತೀನಿ ಅಂತ, ಅದೇ ತಪ್ಪಾಗಿರೋದು ನಿನಗೆ. ಯಾಕೆ ಅಂದರೆ ಬೆಳಿಗ್ಗೆ ಆಯ್ತಾ ನಿದ್ದೆಗೆ ಪ್ರಾಯ ಜಾಸ್ತಿ, ನಿನಗೆ ನಿದ್ದೆಗೆ ಪ್ರಾಯ ಜಾಸ್ತಿ ಆಗುತ್ತೆ ಬೆಳಿಗ್ಗೆ ಆಯ್ತಾ. ರಾತ್ರಿಯಲ್ಲಿ ಹೆಂಗೋ ಮಾಡಬೇಕಲ್ಲ ಅಂತ ಕಷ್ಟದಲ್ಲಿ ಮಲ್ಕೋಬೇಕಾಗುತ್ತೆ. ಇದು ನಿನ್ನ ನಿದ್ದೆ ಕ್ರಮ. ಏನು ಹೇಳ್ತೀಯಾ? ಹೌದು. ನೋಡಮ್ಮ, ಇದನ್ನೆಲ್ಲ ನೋಡ್ಬಿಟ್ಟು ಮದುವೆ ಮಾಡಬೇಕು. ಏನು ಮಾಡೋದಮ್ಮ, ಇದೆಲ್ಲ ಟೆಸ್ಟ್ ಮಾಡು ಮದುವೆ ಮಾಡ್ಕೋಬೇಕು. ಯಾರು ಮಾಡ್ತಾರೆ ನಮ್ಮ ದೇಶದಲ್ಲಿ? ಗಣಕೂಟ ಕೇಳ್ತಾರೆ, ಶಾಸ್ತ್ರ ಕೇಳ್ತಾರೆ, ಲವ್ ಮಾಡಿಬಿಡ್ತಾರೆ, ಮದುವೆ ಮಾಡ್ಕೊಂಡ್ಬಿಡ್ತಾರೆ. ದೇಹ ಹೆಂಗೆಂಗೋ ಇರುತ್ತೆ. ಆಮೇಲೆ ಈ ದೇಹನೇ ಸರಿ ಮಾಡ್ಕೊಂಡಿಲ್ಲ, ಮದುವೆ ಆಗುತ್ತೆ. ಮದುವೆ ಆದಮೇಲೆ ಮಗು ಬರಬೇಕು ಅಂತ ಪ್ರಯತ್ನ ಮಾಡ್ತೀವಿ, ಮಗು ಹೆಂಗೆಂಗೋ ಆಗುತ್ತೆ. ಜೀವನ ಎಲ್ಲ ತಗಲಾಕೋತೀವಿ. ಓದೇನು ಪ್ರಯೋಜನ, ಕೆಲಸಕ್ಕೆ ಹೋಗಿ ಏನು ಪ್ರಯೋಜನ?
ಏನು ಪ್ರಯೋಜನ ಆಗುತ್ತೆ? ನಮ್ಗೆ ಯಾವುದು ಅಂದ್ಕೊಂಡಂಗೆ ಆಗಲಿಲ್ವಲ್ಲ ಅಂತ ಬೇಜಾರಾಗತ್ತೆ. ಹಿಂದಕ್ಕೆ ಹೋಗೋಕ್ಕೂ ಆಗಲ್ಲ, ಮುಂದಕ್ಕೆ ಹೋಗೋಕ್ಕೂ ಕಷ್ಟ ಆಗುತ್ತೆ. ಎಂಥ ಜೀವನ ಅಲ್ವಾ ಇದು? ಈಗ ನಾನು ಹೇಳಿದ ಖುಷಿ ಆಯ್ತಾ, ಬೇಜಾರಾಯ್ತಾ ಅಮ್ಮ? ಇರ್ಬೋದು. ಅಲ್ಲ, ನಿದ್ದೆ ಮನುಷ್ಯನಿಗೆ ಅತಿ ಮುಖ್ಯ. ಟೈಮ್ ಟೇಬಲ್ ಪ್ರಕಾರವಾಗಿ ಕರೆಕ್ಟ್ ಟೈಮ್ ಮಲಗಿ ಕರೆಕ್ಟ್ ಟೈಮ್ಗೆ ಹೇಳೋದು ಬೇಕು ತಾನೆ? ಹೌದು. ಅದನ್ನಿಲ್ವಲ್ಲ ಅಂತ ನಾನು ಇಷ್ಟೊಂದು ಹೇಳಿದ್ದು ನಿನಗೆ. ಅದನ್ನು ಸರಿ ಮಾಡ್ಕೊಂಡು ಮದುವೆ ಮಾಡ್ಕೋಬೇಕಿತ್ತು. ಮದುವೆ ಆಗೋಯ್ತು. ನೀನೇ ಅಲ್ಲ, ಪ್ರಪಂಚಾದ್ಯಂತ ಯಾವುದೇ ಹೆಣ್ಣು ಗಂಡಿಗೆ ಮದುವೆ ಮಾಡೋಕ್ಕೆ ಮುಂಚೆ ಗಂಡು ಹೆಣ್ಣಿಗೆ ನಿದ್ದೆ ಕರೆಕ್ಟಾಗಿ ಟೈಮ್ ಮಲಗ್ತಾರ, ಕರೆಕ್ಟ್ ಟೈಮ್ಗೆ ಹೇಳ್ತಾರ ಅಂದರೆ ಮದುವೆ ಮಾಡಿದ್ರೆ ಯಾವ ಗಣಕೂಟನೂ ಬೇಡ, ಯಾವ ಮುಹೂರ್ತನೂ ಬೇಡ, ಏನೂ ಬೇಡ, ಮದುವೆ ಮಾಡ್ಬೋದು. ನಮ್ಮ ಭಾರತ ದೇಶದ ಇತಿಹಾಸದಲ್ಲಿ ಆರೋಗ್ಯದಾಯಕವಾದ ಗಂಡು ಹೆಣ್ಣಿಗೆ ಮದುವೆ ಮಾಡಿಸ್ಬೇಕು ಅಂತ ಯಾರಿಗೂ ಗೊತ್ತಿಲ್ವೋ ಏನು ಅಂತ ನನಗೆ ಪ್ರಶ್ನೆ. ಹೆಸರು ಬರೋಕ್ಕೆ ಮದುವೆ ಮಾಡ್ತಾರೆ. ಅಲ್ಲ ಗುರುಜಿ, ನಂದೊಂದು ನಿದ್ದೆ ಟೈಮಿಂಗ್ಸ್ ಹೇಳ್ತೀನಿ. ಆಕ್ಚುಲಿ ನಾನು 10:30ಗೆಲ್ಲ ಮಲ್ಕೋತೀನಿ, 6:37ಗೆಲ್ಲ ಹೇಳ್ತೀನಿ. ಅಮ್ಮ, 7 o'clock ಹೇಳ್ತಕ್ಕಂಥ ಲೆಕ್ಕಾಚಾರ ಇದೆಯಲ್ಲ, ನೀನು ಮಧ್ಯದಲ್ಲಿ ಮಾಡ್ತಾ ಇರ್ತಕ್ಕಂಥ ನಿದ್ದೆ, ನಿನಗೆ ಬೀಳ್ತಕ್ಕಂತಹ ಕನಸಿನ ಕ್ವಾಲಿಟಿ ಆಗಲಿ, ನೀನು ನಿದ್ದೆ ಮಾಡುವಾಗ ಬೆಳಿಗ್ಗೆ ಏಳಬೇಕಾದ್ರೆ ಬೆಡ್ಡಿಂದ ಮೈ ತೂಕ ಕಾಣಿಸ್ತಕ್ಕಂಥದ್ದು ಅಥವಾ ಸ್ವಲ್ಪ ಇನ್ನೊಂದು ಚೂರು ಮಲ್ಕೋಬೇಕು ಅಂತಕ್ಕಂಥ ಸತ್ಯಾಂಶ ಕಾಣಿಸ್ತಾ ಇದೆಯಾ ಇಲ್ವಾ? ಕಾಣಿಸ್ತಾ ಇದೆ. ಹಾಗಿರ್ಬೇಕಾದ್ರೆ ನಿದ್ದೆ ಇನ್ನೂ ಬೇಕು ಅಂತ ಅವಶ್ಯಕತೆ ಇದೆ ಅಂತ ಹೌದಾ ಅಲ್ವಾ? ಹೌದೌದು ಗುರುಜಿ. ನೀನು ಕರೆಕ್ಟಾಗಿ ಆ ಥರ ಏನಾದ್ರು ಕ್ವಾಲಿಟಿ ಹಾಕಿ ಮ್ಯಾಥಮೆಟಿಕ್ಸ್ ಮಾಡಿದ್ರೆ 10:30 11 ಗಂಟೆಗೆ ಹೇಳ್ಬೇಕಾಗತ್ತೆ, 12 ಗಂಟೆಗೆ ತಿಂಡಿ ತಿನ್ನಬೇಕಾಗತ್ತೆ, 4 ಗಂಟೆಗೆ ಊಟ ಮಾಡಬೇಕಾಗತ್ತೆ. ನಿನ್ನ ದಿನಚರಿ ಫುಲ್ ಉಲ್ಟಾ. ಈಗ ಆರೋಗ್ಯ ಹೆಂಗೆ ಚೆನ್ನಾಗಿರುತ್ತೆ ಹೇಳು, ಮನಸ್ಸು ಹೆಂಗೆ ಚೆನ್ನಾಗಿರುತ್ತೆ ಹೇಳು? ಇದಕ್ಕೆ ನಾನು ಇಷ್ಟು ಹೇಳಬೇಕಾಯ್ತು. ಒಂದು ತಿಳ್ಕೊ, ಈಗಲೂ ಕಾಲ ಮಿಂಚಿಲ್ಲ. ಒಂದು ಸಲ ತಿನ್ನೋದನ್ನು 2 ಸಲ ತಿನ್ನು, ಅದನ್ನೇ ಅರ್ಧ ಮಾಡಿ. ಆದಷ್ಟು ಮಟ್ಟಕ್ಕೂ ನೀನು ತಿನ್ಬಿಟ್ಟು ಮಲ್ಕೊಳ್ಳೋದಾಗಲಿ ರೆಸ್ಟ್ ತಗೊಳ್ಳೋದಾಗಲಿ ಮಾಡಬೇಡ. ಸ್ವಲ್ಪ ಅಲ್ಲೇ ಮನೇಲೇ ಒಂಚೂರು ಓಡಾಡೋದು, ಯಾವುದಾದ್ರು ಒಂದು ಒಳ್ಳೆ ಖುಷಿ ಕೊಡುವಂಥ ಪುಸ್ತಕ ಓದೋದು, ಟೈಮ್ ಸರಿಗೆ ಸ್ವಲ್ಪನೇ ತಿನ್ನು, ಗಡಿಯಾರ ನೋಡ್ಕೊಂಡು ತಿನ್ನಬೇಡ, ಹೊಟ್ಟೆ ಹಸ್ತಾಗಿ ತಿನ್ನು. ಅದು ಅರ್ಧ ರಾತ್ರಿ ಆಗಿರಲಿ ಪರವಾಗಿಲ್ಲ. ಈ ಕಂಡೀಷನ್ನಲ್ಲಿ ನೀನು ಯಾವ ಟೈಮಲ್ಲೂ ನಿದ್ದೆ ಮಾಡುವಾಗಲೂ ತಿನ್ಬಹುದು. ಈಗ ತಿನ್ನಬೇಕು ತಿನ್ನಬಾರ್ದು ಕಂಡೀಷನ್ ಹಾಕ್ಕೋಬೇಡ. ಹೊಟ್ಟೆ ತುಂಬ ತಿನ್ನಬೇಡ, ತಿಂದ ತಕ್ಷಣ ಮಲಗಬೇಡ, ಸಡನ್ನಾಗಿ ನೀರು ಕುಡಿಬೇಡ. ಸಿಂಪಲ್ ಸ್ವಲ್ಪ 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 ಮಗು ಥರ ತೊಗೊಂಡು ಮೇಂಟೈನ್ ಮಾಡು. ಈಗ ನಿಮಗೆ ಆರೋಗ್ಯ ಚೇತರಿಸ್ಕೊಳುತ್ತೆ, ಒಳ್ಳೆ ನಿದ್ದೆ ಬರುತ್ತೆ. ಮಾಡ್ತೀಯಮ್ಮ? ಓಕೆ ಗುರುಜಿ. ಬೆಳ್ಳಿ ತಟ್ಟೆಯಲ್ಲಿ ಊಟ ಮಾಡು, ಬಿಸಿ ತಾಜಾ ಊಟ ಮಾಡು. ಯೋಚನೆ ಮಾಡ್ಕೊಂಡು ಊಟ ಮಾಡಬೇಡ, ಮಾತಾಡ್ಕೊಂಡು ಊಟ ಮಾಡಬೇಡ. ಖುಷಿಯಿಂದ ನಮಸ್ಕಾರ ಮಾಡಿ, ನನ್ನ ಹೊಟ್ಟೆಯಲ್ಲಿರುವಂಥ ಮಗು ತುಂಬ ಚೆನ್ನಾಗಿರಬೇಕು ಅಂತ ಹೇಳಿ ಖುಷಿಯಾಗಿ ಮಗುವನ್ನು ನೆನೆಸ್ಕೊಂಡು, ಮಗು ಹೀಗೆ ಇರಬೇಕು ಅಂತ ನಿರೀಕ್ಷೆ ಇಟ್ಕೊಂಡು ಆ ಊಟದ ಮೇಲೆ ಗಮನ ಕೊಡು. ಆ ಮಗುಗೆ ಒಳ್ಳೆ ಔಷಧ ಸಿಗುತ್ತೆ, ನಿನಗೆ ಮನಸ್ಸಿಗೆ ತುಂಬ ಖುಷಿಯಾಗತ್ತೆ. ತಾಯಿ ಆದವಳು ಮಗುವಿಗೆ ಹಾಲು ಕೊಡಬೇಕಾದ್ರೆ ಈ ಸ್ಥಿತಿಯಲ್ಲಿ ತಾಯಿ ಇರಬೇಕು. ಮಗು ತಾಯಿ ಗರ್ಭವತಿ ಆದಾಗ ಈ ಸ್ಥಿತಿಯಲ್ಲಿ ತಾಯಿ ಇರಬೇಕು. ಈ ಟ್ರೈನಿಂಗ್ ಕ್ಲಾಸು ನಮ್ಮ ದೇಶದಲ್ಲಿ ಎಲ್ಲೂ ಇಲ್ಲಮ್ಮ. ನಿನಗೆ ಸಿಕ್ಕಿದೆ ಅವಕಾಶ, ಹೇಳ್ತಾ ಇದ್ದೀನಿ, ಪ್ರಯತ್ನ ಮಾಡು, ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಮಾ ಗುರುಗಳೇ. ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ ಹಲೋ, ನಮಸ್ಕಾರ. ಪ್ರತಾಪ್ ಅವರೇ, ಯಾರ ಬಗ್ಗೆ ತಿಳ್ಕೊಬೇಕಿತ್ತು? ನನ್ನ ಬಗ್ಗೆನೇ ಮೇಡಮ್. ನಿಮ್ದು ನಕ್ಷತ್ರ ತಿಳಿಸಿ. ಮೂಲ ನಕ್ಷತ್ರ ಧನುಸ್ಸು. ಗುರುಗಳಿದ್ದಾರೆ, ಮಾತಾಡಿ. ಹಲೋ ಹಲೋ ಗುರುಗಳು, ನಮಸ್ಕಾರ. ಓಂ ಸ್ವಾಮಿ. ಹೇಳಿ, ಏನು ಮಾಡ್ತಾ ಇದ್ದೀರಾ? ಸ್ವಾಮಿ, ನಾನು 69 ವರ್ಷ. ಒಂದು ಸಣ್ಣ ಫ್ಯಾಕ್ಟ್ರಿಯಲ್ಲಿದ್ದೆ, ರಿಟೈರ್ಡ್ ಆದೆ. ಅವತ್ತಿಂದಾನು ಮೊದಲಿಂದಾನು ಯಾವುದನ್ನು ಕೈಗೆ ಸೇರ್ತಲ್ಲ. ಒಂದು ಜಮೀನು ಸಿಗ್ತಾ ಇಲ್ಲ, ಒಂದು ಏನು ಒಂದ್ರ ಮೇಲೆ ಒಂದು ತೊಂದರೆಗಳು, ದುಡ್ಡು ಇರ್ತಾ ಇಲ್ಲ. ಓಕೆ, ಕೇಳೋಣ ಅಂತ. ನಿಮ್ಮ ಮನೆ ಎಷ್ಟು ವರ್ಷದ್ದು? ಮನೆ ಬಾಡಿಗೆ ಮನೆ ಸ್ವಾಮಿ. ಓಕೆ, ಊರಿನಲ್ಲಿರೋದು ಮನೆ ಬಿದ್ದೋಗ್ಬಿಟ್ಟಿದೆ. ಸರ್, ನಿಮ್ಮ ತಂದೆಯಲ್ಲಿ ತಂದೆಯವರು ತಾಯಿಯವರು ಹೋಗ್ಬಿಟ್ರು ಸ್ವಾಮಿ. ಫಸ್ಟ್ ಹೋಗಿದ್ದು ಯಾರು? ನಮ್ಮ ತಂದೆ ಸ್ವಾಮಿ. ಏನಾಗಿತ್ತು? ಏನಿಲ್ಲ, ವಯಸ್ಸಾಗಿತ್ತು, 87 ವರ್ಷ. ಓಕೆ, ನಿಮ್ಗೆ ವಯಸ್ಸು ಎಷ್ಟಿತ್ತು ಅವಾಗ? ನನಗೆ 25 ಏನೋ ಇತ್ತು ಸ್ವಾಮಿ. ಮದುವೆ ಆಗಿಲ್ಲ? ಮದುವೆ ಆಗಿತ್ತು, ನನಗೆ ಮದುವೆ ಆಗಿ 1 ವರ್ಷ ಆಗಿತ್ತು ಸ್ವಾಮಿ. ಓಕೆ, ಈಗ ನೀವು ಒಬ್ಬನೇ ಮಗನಾ? ಇಲ್ಲ, ನಾವು 7 ಜನ, 4 ಜನ ಹೆಣ್ಮಕ್ಳು, 3 ಜನ ಗಂಡು ಮಕ್ಳು ಸ್ವಾಮಿ. ಗಂಡು ಮಕ್ಳು ನೀವು ಎಷ್ಟನೇವರು? ನಾನು ಲಾಸ್ಟ್ ಸ್ವಾಮಿ. ನಿಮ್ಗೆ ಅಣ್ಣ ಇದ್ದಾರಾ? ಇಲ್ಲ, ಎಲ್ಲ ತಿರೋಗ್ಬಿಟ್ರು. ನಮ್ಮ ಅಕ್ಕ ಅವರು ಒಬ್ರು ಇದ್ದಾರೆ ಸ್ವಾಮಿ. ನಿಮಗೆ ನಿಮ್ಮ ಕುಟುಂಬದ ಕತೆ ತಗೊಂಡ್ರೆ ನಿಜಕ್ಕೂ ಎಲ್ಲ ಕರೆಕ್ಟಾಗಿ ಸಾವು ಸರಿಯಾಗಿ ಆಗ್ತಾ ಇದೆ ಅಂತ ಅನ್ಸುತ್ತಾ? ಇದು ಯಾಕೆ ಈ ಥರ ಆಗ್ತಾ ಇದೆ ಅನ್ಸುತ್ತಾ? ಒಂಥರ ಡೌಟ್ ಬಂತು. ನಾನು ನಿಮ್ದು ಆ ಕಾರ್ಯಕ್ರಮ ನೋಡಿದ್ಮೇಲೆ ಡೌಟ್ ಬಂದಿತ್ತು ಸ್ವಾಮಿ ನನಗೆ. ಇಷ್ಟು ದಿವಸ ನಾನು ಪುರೋಹಿತರ ಹತ್ರ ಕೇಳ್ತಾ ಇದ್ದೆ, ಅದು ಪೂಜೆ ಮಾಡಿ ಇದು ಪೂಜೆ ಮಾಡಿ ಅಂದ್ರು ಮಾಡ್ತಾ ಇದ್ದೆ. ಇದು ಈಗ ಮೊನ್ನೆ ಒಂದೂವರೆ ತಿಂಗಳಿಂದ ನಾನು ನಿಮ್ದು ಕಾರ್ಯಕ್ರಮ ನೋಡ್ತಾ ಇರೋದು. ಈಗ ಅರ್ಥ ಆಯ್ತಾ ಸ್ವಲ್ಪ ತಪ್ಪಾಗಿದೆ ಅಂತ? ಇದು ಯಾವ್ದೋ ಒಂದು ಹೊಸದಿದೆ ಅಂತ ಹೇಳ್ಬಿಟ್ಟು ನಾನು ಮೊನ್ನೆಯಿಂದ ಬಾರಿ 1.5 ತಿಂಗಳಿಂದ ಟ್ರೈ ಮಾಡ್ತಾನೆ ಇದ್ದೀನಿ ಸ್ವಾಮಿ. ಓಕೆ, ಹೌದು ಸ್ವಾಮಿ. ಈಗ ಒಂದು ವಿಷಯ ತಿಳ್ಕೊಳ್ಳಿ.
ಆಯ್ತು ಸ್ವಾಮಿ. ನಿಮ್ಮ ಈಗ ಉಳಿಕೆ ಗಂಡು ಮಕ್ಕಳಲ್ಲಿ ನೀವು ಒಬ್ಬರೇ ಉಳಿದಿರೋದು? ಗಂಡು ಮಕ್ಕಳಲ್ಲಿ ನಾನು ಒಬ್ಬನೇ ಸ್ವಾಮಿ. ಓಕೆ. ಈಗ ನೀವು ನಿಮ್ಮ ತಂದೆಗೆ ಮಾಡ್ತಕ್ಕಂಥ ಕಾರ್ಯ ಮನೆಯಲ್ಲೇ ಎಡೆ ಹಾಕೋ ಅಭ್ಯಾಸನಾ? ಹೌದು ಸ್ವಾಮಿ. ಇದು ಮೊದಲು ನಿಲ್ಲಿಸ್ಬಿಟ್ಟು ಎಡೆ ಹಾಕೋ ಸ್ವಾಮಿ. ಇದು ಮೊದಲು ನಿಲ್ಲಿಸ್ಬಿಟ್ರೆ ಹಾಂ ನಿಮ್ಮ ದುಡ್ಡು ನಿಮ್ಮ ಅಪ್ಪನ ಕೈಯಲ್ಲಿದೆ. ಹಾಂ ನೀವು ಅವ್ರಿಗೆ ಊಟನೇ ಹಾಕ್ತೆ ಸುಮ್ಮನೆ ಖಾಲಿ ಕೊಟ್ಬಿಟ್ಟು ನಿಲ್ಲಿಸ್ಕೊಂಡ್ಬಿಟ್ಟು ಕೊಡ್ತೀನಿ ಊಟನ ಅಂತ ನೀವು ಹಿಂಗೆ ಮನೇಲಿ ಎಡೆ ಹಾಕ್ಕೊಂಡು ಹೋದ್ರೆ ಹೆಂಗಾಗತ್ತೆ ಸ್ವಲ್ಪ ಯೋಚನೆ ಮಾಡಿ. ಜನ್ಮ ಕೊಟ್ಟ ಋಣ ತೀರಿಸ್ಬೇಕಾ ಬೇಡವಾ? ನಾನು ವರ್ಷ ಕಂಪಲ್ಸರಿ ಬರ್ತಾ ಇದ್ದೀನಿ. ಒಂದು ನಿಮಿಷ ಕೇಳಿಸ್ಕೊಳ್ಳಿ. ಎಡೆ ಹಾಕಿದ್ರೆ ಅವ್ರು ಬಂದು ತಿಂತಾರೆ ಅಂತ ಬಂದು ನೋಡಿದ್ದೀರಾ ನೀವು? ಇಲ್ವಲ್ಲ. ಇಲ್ಲ. ಮತ್ತೆ ಈಗ ಹಿರಿಯರಿಗೆ ಎಡೆ ಹಾಕೋದು ಸರಿನಾ? ಕಾಲದಿಂದ ಮಾಡ್ಕೊಂಡು ಬಂದವ್ರೆ ಅಂತ ನೀವು ಅನ್ಬೋದು, ಹೌದಾ? ಹೌದು ಸ್ವಾಮಿ. ಕಾಲದಿಂದ ಮಾಡ್ಕೊಂಡು ಬಂದಿದ್ರೆ ನಿಮ್ಮ ತಂದೆ ನಿಮ್ಮ ತಾಯಿ ಚೆನ್ನಾಗಿ ಸುಖವಾಗಿ ನಡೆದು ಬಂದಿದ್ರೆ ಅದನ್ನು ಮಾಡಿ. ಈಗ ಅವರು ಏನೇನೋ ಕಷ್ಟಪಟ್ಟು ನಡ್ಕೊಂಡು ಬಂದವ್ರೆ ಅಂತ ಗೊತ್ತಿದೆ ನಿಮಗೆ. ಹೌದು. ಹಾಗಿದ್ಮೇಲೆ ನೀವು ಅದನ್ನೇ ಯಾಕೆ ಮುಂದುವರಿಸ್ಬೇಕು? ಚೇಂಜ್ ಮಾಡಬೇಕಾ ಮುಂದುವರಿಸ್ಬೇಕಾ? ನಮ್ಗೆ ಗೊತ್ತಿರೋ ಸ್ವಾಮಿ, ಪುರೋಹಿತರು ಕೇಳೋದಕ್ಕೆ ವರ್ಷ ಪ್ರದಾನ ಮಾಡಿ ಅಂದ್ರು ಮಾಡ್ತಾ ಇದ್ದೀನಿ. ಒಂದು ನಿಮಿಷ, ಪುರೋಹಿತರು ಕೇಳಕ್ಕೆ ಹೋದ್ರೆ ನಮ್ಮ ಜೀವನ ಎಲ್ಲ ಹಾಳಾಗಿರೋದೇ. ಇಲ್ಲಿ ಏನಂದ್ರೆ ಅವ್ರು ಏನೋ ಅವ್ರ ಅನುಕೂಲಕ್ಕೆ ತಕ್ಕಂತೆ ಹೇಳ್ತಾರೆ. ಹೌದು ಸ್ವಾಮಿ. ಅವ್ರನ್ಗೆ ಏನು ಕಲ್ತಿದ್ರೋ ಅದನ್ನ ಹೇಳ್ತಾರೆ. ನಾವು ಅವ್ರ ವಿಚಾರ ಮಾಡೋದು ಬೇಡ. ಇಲ್ಲ. ಈಗ ಏನು ಮಾಡೋದು ಅಂದರೆ ಪ್ರಪಂಚ ಬದಲಾವಣೆ ಮಾಡೋಕ್ಕಾಗಲ್ಲ ರೀ, ಹಳೇದೇನೈತೆ ಮಾಡಿ ಅಂತಲೇ ಅವ್ರು ಹೇಳೋದು. ಇದು ತಪ್ಪು. ನಾವು ಬದಲಾವಣೆ ಆಗಿದ್ದೀವಿ. ಮೊದಲು ಎಂಚಿನ ಮಲ್ಲಿದ್ದೋ ಈಗ ತಾರಸಿ ಮನೆಗೆ ಬಂದಿದ್ದೀವಿ, ಹೌದಲ್ವಾ? ಆದರೂ ಶಾಸ್ತ್ರ ಹೇಳೋರು ಮಾತ್ರ ಅದನ್ನೇ ಹೇಳ್ತಾರೆ, ಹಳೇದನ್ನೇ ಮಾಡಿ ಅಂತ. ನೀವೇನು ಮಾಡಿ ಅಂದರೆ ನಾವು ಬುದ್ಧಿವಂತರಾಗಬೇಕು ಅಂತ ಹೇಳಿ ಇದನ್ನು ಮಾಡಲೇಬೇಕು ಅನ್ನೋ ತೀರ್ಮಾನ ಮಾಡ್ಕೊಳಕ್ಕೆ ಹೋಗಿ ನಿಮ್ಮ ಇಡೀ ಕುಟುಂಬಕ್ಕೆ, ನಿಮ್ಮ ಆರೋಗ್ಯಕ್ಕೆ, ನಿಮ್ಮ ಆಯುಸ್ಗೆ, ನಿಮ್ಮ ಅಭಿವೃದ್ಧಿಗೆ ಒಂದು ಸೈಟ್ ತೊಗೊಂಡು ಮನೆ ಕಟ್ಟಬೇಕು ಅಂತಕ್ಕಂಥ ಕನಸಲ್ಲೇ ಸಾಯೋ ಬದಲು ನಿಮ್ಮ ಹಿರಿಯಕರಿಗೆ ನೀವು ಮಾಡ್ತಕ್ಕಂತಹ ನಿಮ್ಮ ಜೊತೆಲಿ ಹುಡ್ತರು ಹೋಗಿರ್ತಕ್ಕಂಥದಕ್ಕೆಲ್ಲ ಊಟ ಕೊಡೋ ವಿಧಾನ ತಿಳ್ಕೊಳ್ಳಿ. ಎಲ್ಲಿ ಕೊಡಬೇಕು, ಹೇಗೆ ಕೊಡಬೇಕು. ಮತ್ತು ಶಾಸ್ತ್ರಗಳ ಹತ್ರ ಹೋಗಬೇಡಿ. ಕರೆಕ್ಟಾಗಿ ವಿಚಾರವನ್ನು ಹೇಳ್ತಕ್ಕಂಥವ್ರ ಹತ್ರ ಹೋಗಿ ಕರೆಕ್ಟಾಗಿ ತಿಳ್ಕೊಂಡು ಮಾಡಿ. ಒಂದು ವಾರದಲ್ಲಿ ನಿಮಗೆ ಏನೋ ಒಂದು ಹೊಸ ಥರ ಸಿಗುತ್ತೆ. ಏನೋ ನನಗೊಂದು ಒಳ್ಳೇದಾಗ್ತಾ ಇದೆ, ಏನೋ ಮುಂದಕ್ಕೆ ಹೋಗೋಣ ಅನ್ನೋ ಒಂದು ಸ್ಥಿತಿ ಬರುತ್ತೆ. ಏನೋ ಎಲ್ಲ ಸರಿ ಹೋಗ್ಬಿಡುತ್ತೆ ಅಂತ ನಾನು ಹೇಳ್ತಾ ಇಲ್ಲ. ನಿಮಗೆ ಧೈರ್ಯ ಬರಬೇಕು. ಇಲ್ಲ ನನಗೇನು ಆಗಿಲ್ಲ, ಈಗ ಚೆನ್ನಾಗಿ ಆಗ್ತೀನಿ ನಾನು ಅಂತ ಒಂದು ನಂಬಿಕೆ ಬರಬೇಕು. ಬರಬೇಕಾ ಬೇಡವಾ? ಇದನ್ನು ಮಾಡೋಕ್ಕೆ ಪ್ರಯತ್ನ ಮಾಡಿ. ಹೇಳ್ಕೊಡೋಣ ಬೇಕಾದ್ರೆ ಯೋಚನೆ ಮಾಡೋದನ್ನು ಬಿಟ್ಟು ಮಾಡೋದನ್ನು ಪ್ರಯತ್ನ ಮಾಡಿ. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಸರ್. ಗುರುಗಳೇ, ಇನ್ನು ದೀಪದ ವಿಚಾರವಾಗಿ ಮಾತನಾಡ್ತಿದ್ವಿ. ಬತ್ತಿ ಮತ್ತು ನಮ್ಮ ದೇಹಕ್ಕೆ ಇರುವಂಥ ಸಂಬಂಧ ಏನು ಅಂತ. ಈಗ ಈ ಅಪ್ಪ ಹೇಳಿದ್ರು ನಾವು ತಪ್ಪದೆ ವರ್ಷಕ್ಕೊಂದ್ಸಲ ಮಾಡ್ತಾ ಇದ್ದೀವಿ. ಹೌದು. ಈಗ ಮಾಡ್ತಾ ಇರೋದು ತಪ್ಪ, ಸತ್ತಿರೋರು ತಪ್ಪ, ಹೇಳಿರೋರು ತಪ್ಪ? ಹೇಳಿರೋರು ತಪ್ಪಾಗುತ್ತೆ, ಇವ್ರು ಮಾಡ್ತಿರೋದು ತಪ್ಪಾಗುತ್ತೆ ಗುರುಗಳೇ. ಹೋಲ್ಸೇಲ್ ಆಗಿ ಎಲ್ಲರದು ತಪ್ಪು ಅಂತ ಹೇಳ್ಬೇಕು. ಇಲ್ಲಿ ಯಾರ್ದು ಪ್ಲಸ್ಸು ಮೈನಸ್ ಹೇಳಂಗಿಲ್ಲ. ಅಂದರೆ ಸತ್ತಿರೋದು ತಪ್ಪು ಬರುತ್ತಾ ಗುರುಗಳೇ? ಹಾಗಿದ್ರೆ ಸತ್ತಿರೋ ತಪ್ಪಿಂದಾನೆ ಇದು ನಡೀತಾ ಇರೋದು. ಅರ್ಥ ಆಗಿದೆ. ಸಾಯೋದು ತಪ್ಪು, ಹುಟ್ಟೋದು ತಪ್ಪು ಅನ್ನೋ ಪ್ರಶ್ನೆ ಅಲ್ಲ, ಸರಿ ಪ್ರಶ್ನೆ ಅಲ್ಲ, ಸರಿ ತಪ್ಪು ಪ್ರಶ್ನೆ ಅಲ್ಲ. ಪ್ರಕೃತಿ ದತ್ತವಾಗಿ ಅಂತ ನಾವು ಹೋಲ್ಸಲಾಗಿ ಹೇಳ್ಬಿಡ್ತೀವಿ. ಹೌದು, ಸುಳ್ಳದು. ಸುಳ್ಳು ಅಂದರೆ ಇರೋದು ಕಂಡೀಷನ್ ಏನಮ್ಮ, ಇವತ್ತಾನೆ ಹೇಳ 120 ವರ್ಷ ಆಯಸ್ಸು ಅಂತ. 60ಕ್ಕೂ ಇಲ್ಲ ಅಂತಂದ್ರೆ ಸರಿನಾ ಅದು ಸಾವು? ತಪ್ಪು ತಾನೆ? ಹೌದು ಗುರುಗಳೇ. ಈಗ ತಪ್ಪು ತಪ್ಕೋಬೇಕು ತಾನೆ? ಈಗ ಅದು ಸರಿ ಮಾಡ್ಬೇಕು ತಾನೆ? ಇಲ್ವಲ್ಲ, ನಮ್ಮ ಅಣ್ಣ ಹಿಂಗೋದ, ನಮ್ಮ ಅಪ್ಪ ಹಂಗೋದ, ನಮ್ಮ ಚಿಕ್ಕಪ್ಪ ಹಿಂಗಾದ, ಬರೀ ಕತೆ ಹೇಳ್ಕೊಂಡು ಅದನ್ನೇ ಮಾಡ್ತಾ ಇದ್ರೆ ನೀವು ಸರಿನಾ ಇದು? ಅರೆ, ಸಾವಿನಲ್ಲಿ ವ್ಯತ್ಯಾಸಗಳಾಗ್ತಾ ಇದೆ, ನಿಮ್ಮ ಕಣ್ಣು ಮುಂದೆ ಕಾಣಿಸ್ತಾ ಇದೆ, ಹೌದಲ್ಲ? ಕುಟುಂಬದಲ್ಲಿ ಸಾಯ್ತಾ ಇರೋದೇ ಚೆನ್ನಾಗಿಲ್ಲ ಅಂದಮೇಲೆ ನಾವು ಎಚ್ಚರಿಕೆ ತಗೊಳ್ಳಿಲ್ಲ ಅಂದರೆ ನಮ್ಮ ಅಪ್ಪ ಹೇಳಿದ್ದು ಅದೇ, ನಾನು ಮಾಡೋದೇ ಅದೇ ಅಂದರೆ ಏನು ಅರ್ಥ ಇದೆ ಇದರಲ್ಲಿ? ಆಗಿದ್ದ ಮೇಲೆ ನಿಮ್ಮ ಪ್ರಕಾರ ಗುರುಗಳೇ ನಾವು ಏನು ಮಾಡಬೇಕು ಹೇಳ್ಬಿಡಿ ಅಂತ ನಿನ್ನ ಸೇರಿದಂಗೆ ಉತ್ತರ ಬೇಕು ಅಲ್ವಾ? ಸರಿ ಸ್ವಾಮಿ, ನಮ್ಗೆ ಗೊತ್ತಿಲ್ಲ, ಹೇಳೋರು ತಪ್ಪೋ ಏನೋ, ಸತ್ತೋರು ತಪ್ಪೋ ಏನೋ ಒಂದು ಆಗಲಿ. ಈಗ ನಿಮ್ಮ ಪ್ರಕಾರ ನಾವೇನು ಮಾಡಬೇಕಿತ್ತು ಅನ್ನೋ ಪ್ರಶ್ನೆ ಉದ್ಭವ ಆಗತ್ತೆ, ಹೇಳ್ಬೇಕಲ್ವಾ? ಹೇಳ್ಬೇಕು. ಈಗ ಅದಕ್ಕೆ ಸರಿಯಾದ ಉತ್ತರ ಯಾವುದು ಅಂತಕ್ಕಂಥ ವಿಚಾರಕ್ಕೆ ಹೋದ್ರೆ ಅಲ್ಲಿ ತಲುಪಿಲ್ವಾ ಅನ್ನೋದು ನಮ್ಗೆ ಗೊತ್ತಾಗಲ್ಲ. ಅವ್ರೇನು ಲೆಟರ್ ಹಾಕಲ್ಲ, ನಮ್ಗೇನು ಫೋನು ಮಾಡಲ್ಲ, ನಾವು ಅವ್ರು ಮಾಡೋಕ್ಕಾಗಲ್ಲ. ಈಗ ಸತ್ಯ ನಮ್ಗೆ ಗೊತ್ತಾಗಬೇಕು, ಹೌದಲ್ವಾ? ಇದಕ್ಕೆ ಅರ್ಥ ಏನು ಹೇಳುತ್ತೆ ಅಂದರೆ, ಸತ್ತ ವ್ಯಕ್ತಿ ದೇಹವನ್ನು ತ್ಯಜಿಸತಕ್ಕಂತಹ ಪ್ರಾಣ ಇದೆಯಲ್ಲ, ಆ ಪ್ರಾಣ ಎಲ್ಲಿ ಹೋಗುತ್ತೆ ಯಾರಿಗೂ ಗೊತ್ತಿಲ್ಲ. ಅದನ್ನು ವಾದ ವಿವಾದ ಮಾಡ್ಬೋದು, ಅಲ್ಲೋಗುತ್ತಂತೆ, ಇಲ್ಲೋಗುತ್ತಂತೆ, ಸ್ವರ್ಗಕ್ಕೆ ಹೋಗೋದಂತೆ, ನರಕಕ್ಕೆ ಹೋಗೋದಂತೆ, ಇದು ಕತೆ ಹೇಳ್ಕೊಂಡೇ ಬಂದಿದ್ದೀವಿ ನಾವು. ಅದು ವಿಚಾರ ಇರ್ಬೋದು. ಆದರೆ ಒಂದು ಸತ್ಯ, ಅವರು ಆ ಪ್ರಾಣ ಎಲ್ಲಿಗೆ ಸೇರಬೇಕು ಅನ್ನೋದು ನಾವು ತಿಳ್ಕೊಬೇಕು. ಎಲ್ಲಿಗೆ ಸೇರಬೇಕಿತ್ತು ಅಂತ ತಿಳ್ಕೊಬೇಕು. ಅದು ಸೇರುತ್ತಾ ಬಿಡುತ್ತಾ ಗೊತ್ತಿಲ್ಲ, ನಮಗದು ರಿಪೀಟ್ ಗೊತ್ತಾಗತ್ತೆ. ಸೇರಿದೆ ಅನ್ನೋದು ಗೊತ್ತಾಗಕ್ಕೆ ನಾನು ಹೇಳ್ಕೊಡ್ತೀನಿ. ಈಗ ಏನದು ಅಂತಂದರೆ, ನಾವು ಮಾಡ್ತಾ ಇರ್ತಕ್ಕಂಥ ಎಡೆ ಹಾಕೋ ವಿಚಾರ ಆಗಿರಲಿ, ಶ್ರಾದ್ದ ಮಾಡೋಕ್ಕೆ ಕಾಶಿಗೆ ಹೋಗ್ತೀವೋ, ಶ್ರೀರಂಗಪಟ್ಟಣದಲ್ಲಿ ಮಾಡಿಸ್ತೀವೋ, ಗೋಕರ್ಣಕ್ಕೆ ಹೋಗ್ತೀವೋ, ಮಾಡ್ತೀವಿ ಅಂತ ಇಟ್ಕೋ, ಪೂರ್ತಿ ಮಾಡ್ತಾ ಇಲ್ಲ. ಪೂರ್ತಿ ಮಾಡ್ತಿಲ್ಲ ಅಂದರೆ ಮಾಡ್ಸೋರೇ ಮಾಡ್ತಿಲ್ಲ, ಅವ್ರಿಗೆ ಗೊತ್ತಿಲ್ಲ.
ಅದು ಹೇಗೆ ಅನ್ನೋದ್ರ ಬಗ್ಗೆ ಮಾತಾಡೋ ಗುರುಗಳೇ. ಲಾಸ್ಟ್ ಕಾಲರ್ ಇದ್ದಾರೆ. ಹಲೋ ಚೈತ್ರ ಅವರು, ಯಾರ ಬಗ್ಗೆ ತಿಳ್ಕೊಬೇಕಿತ್ತು? ನನ್ನ ಬಗ್ಗೆನೇ ಕೇಳ್ಬೇಕಿತ್ತು ಮ್ಯಾಮ್. ನಿಮ್ದು ನಕ್ಷತ್ರ ತಿಳಿಸಿ. ಭರಣಿ ನಕ್ಷತ್ರ, ಮೇಷರಾಶಿ. ಗುರುಗಳಿದ್ದಾರೆ, ಮಾತಾಡಪ್ಪ. ಹಲೋ ನಮಸ್ತೆ ಗುರುಜಿ. ನಾರಾಯಣ, ಹೇಳಮ್ಮ, ಏನು ಮಾಡ್ತಿದ್ಯಾ ತಾಯಿ? ಸರ್ ನಾನು ಡಿಗ್ರಿ ಮುಗೀತು, ಮನೇಲೇ ಇದ್ದೀನಿ ಇವಾಗ. ಮದುವೆ ಸರ್ ನೋಡ್ತಿದ್ದಾರೆ, ಸೆಟ್ ಆಗ್ತಿರ್ಲಿಲ್ಲ, ಅದಕ್ಕೆ ಕೇಳೋಣ ಅಂತ ಕಾಲ್ ಮಾಡಿದೆ. ಮದುವೆ ನೀನು ಮಾಡ್ಕೊಂಡ್ರೆ ಸೆಟ್ ಆಗತ್ತೆ, ಅವ್ರು ನೋಡೋದು ಸೆಟ್ ಆಗಲ್ವಲ್ಲ, ಏನು ಮಾಡೋದು? ಸರ್ ಅಂದ್ರೆ ಮನೆಯಲ್ಲಿ ಒಪ್ಬೇಕಲ್ವ ಎಲ್ಲ? ಅದು ಆಗಲ್ಲ, ಅದು ನಡೆಯೋದೇ, ಅದು ಒಪ್ಲಿ ಬಿಡ್ಲಿ, ಅದು ಹಂಗೆ ವೇಟಿಂಗ್ ಲಿಸ್ಟು. ಅವ್ರು ಸುಮ್ಮನೆ ಸುತ್ತಾ ಇರ್ತಾನೆ, ಸುಮ್ಮನೆ ಕೂತಿರ್ತೀಯ ಅಷ್ಟೇ. ನೋಡ್ಕೊಂಬನ್ನಿ, ನಾನೇನು ಬೇಡ ಅನ್ನ, ಹೋಗಿ ಬನ್ನಿ, ಹುಡುಗನ ನೋಡ್ಕೊಬನ್ನಿ. ಅಮ್ಮ ಸ್ಟೋರಿ ರೈಟ್ರೇ ನೀನು, ಅವ್ರಿಗೆ ಕಳಿಸ್ಬಿಟ್ಟು ಮುಂದೆ ಕಾಯ್ಕೊಂಡು ಕೂತ್ಕೊಂಡ್ರೆ ಹೆಂಗಿದ್ ಕತೆ? ಹೌದಾ ಅಲ್ವಾ? ಹೌದು ಸರ್. ಮತ್ತೆ ಸ್ಟೋರಿ ಇವ್ರ ಕೈಲಿ ಮಡ್ಕೊಂಡು ಹುಡುಗನ್ ನೋಡ್ತಾರೆ, ಹುಡುಗ ಎಂಥ ಟೆಕ್ನಿಕಾಗಿ ಮಾಡ್ತಾರಪ್ಪ. ಇದೆಲ್ಲ ಭಾರಿ ಮ್ಯಾಜಿಕ್ ನಡೆಯುತ್ತೆ. ಹಾಂ ನೋಡಿ ಎಷ್ಟು ನಗ್ತೀಯ. ಏನಮ್ಮ? ಅವ್ರು ಒಪ್ಕೊಂಡ್ರೆ ನನಗೂ ಓಕೆ ಅಂತ. ಅಮ್ಮ ಅವ್ರು ಒಪ್ಪಲ್ಲ, ಈ ಜೀವಮಾನದಲ್ಲಿ ಒಪ್ಪಲ್ಲ. ನೀನು ನಡೆಯೋದೇ ತಕರಾರು ಮದುವೆ. ನೋಡಗಂಟ ನೋಡ್ಬಿಟ್ಟು ನಮೋ ವೆಂಕಟೇಶ ಅಷ್ಟೇ ಸ್ಟೆಪ್ಪು. ಯಾಕೆ ಅಂದರೆ ಅಮ್ಮ ಒಂದು ನಿಮಿಷ, ನಿಮ್ಮ ಅಪ್ಪ ಏನು ಮಾಡ್ತಾರೆ ಹೇಳು? ಸರ್ ನಮ್ಮ ತಂದೆ ತೀರೋದ್ರು. ಎಷ್ಟು ವರ್ಷ ಆಯಿತು? ಈಗ 2 ವರ್ಷ ಆಯ್ತು. ನೀನು ನಿಮ್ಮ ಅಪ್ಪ ಸತ್ತಾಗಲೇ ತಿಳ್ಕೊಬೇಕಿತ್ತು. ನನ್ನ ಗ್ರಾಚಾರ ಇಲ್ಲಿ ಕಳೀತು, ಈಗಾರು ರಿಪೇರಿ ಮಾಡ್ಕೊಳ್ಳೋಣ ಅಂತ. ಯಾಕೆ ಮಾಡಲಿಲ್ಲ, ಯಾಕೆ ತಿಳ್ಕೊಳ್ಳಿಲ್ಲ? ಸರ್ ಒಂದು ಕೇಳಿದ್ವಿ, ಒಂದೆರಡು ಕಡೆ ಶಾಸ್ತ್ರ ಆಗುತ್ತೆ ಅಂತ ಹೇಳಿದ್ರು. ಅಮ್ಮ ಶಾಸ್ತ್ರ ಕೇಳೋರು ದಯವಿಟ್ಟು ಹೇಳ್ಬೇಡಿ ಕಣಮ್ಮ, ಇದು ಬಿಡ್ರಮ್ಮ ಈ ರೋಗನ. ಶಾಸ್ತ್ರ ಕೇಳೋ ರೋಗ ಯಾವ ಕಾರಣಕ್ಕೂ ಒಳ್ಳೇದಾಗಲ್ಲ. ಶಾಸ್ತ್ರದ ಏನಮ್ಮ ಗೊತ್ತಾಗತ್ತೆ? ನಿಮ್ಮ ಅಪ್ಪ ಸತ್ತು ಕಾರಣ ಹೇಳೋಕ್ಕಾಗತ್ತ ಅವ್ರ ಕೈಲಿ? ಇಲ್ಲ. ನೀನು ಭರಣಿ ನಕ್ಷತ್ರಕ್ಕೆ ಏನು ಕೊಡ್ತೆ ಅಂತ ಹೇಳೋಕ್ಕಾಗತ್ತ ಅವ್ರ ಕೈಲಿ? ಇಲ್ಲ. ಪ್ರಪಂಚದಲ್ಲಿ ಶಾಸ್ತ್ರ ಕೇಳ್ತೀನಿ ಅಂದರೆ ನಿಜಕ್ಕೂ ಹೇಳ್ತೀನಿ, ಅವರಂಥ ದಡ್ರು ಪ್ರಪಂಚದಲ್ಲಿ ಇನ್ಯಾರೂ ಇಲ್ಲ. ಯಾಕೆ ಹೋಗಿ ಕೇಳ್ತೀರಾ? ಏನು ಅಂತ ಕೇಳ್ತೀರಾ? ದುಡ್ಡು ಜಾಸ್ತಿ ಇದೆಯಾ, ಹೋಗಿ ಕೇಳಿ. ಯಾಕೆ ಅಂದರೆ ಕುಟುಂಬದ ರಹಸ್ಯವನ್ನು ತಿಳಿದು ಹೇಳುವಂಥವ್ರು ನಮ್ಮ ಭಾರತ ದೇಶದಲ್ಲಿ ಯಾರು ಹುಟ್ಟಿಲ್ಲ ಕಣಮ್ಮ. ಅಲ್ಲಿ ಏನಿದೆಯೋ ಅದು ನೋಡ್ಕೊಂಡು ಹೇಳ್ತಾರೆ. ಅದು ಸುಳ್ಳು ಅಂತಲ್ಲ, ಅಲ್ಲಿರೋದು ನೋಡ್ಕೊಂಡು ಹೇಳ್ತಾರೆ. ಅದು ಸರಿ ತಪ್ಪು ನಿಮ್ಮ ಮನೆ ಬರ, ಅವ್ರು ಅದನ್ನು ಹೇಳ್ತಾರೆ. ನಾವೇನು ಮಾಡೋಕ್ಕಾಗಲ್ಲ, ಇರೋದು ಹೇಳಿದ್ದೀನಿ, ಆಗ್ಬೋದು ಬಿಡ್ಬೋದು. ಈ ಪ್ರಪಂಚ ಹಿಂಗೆ ಆಗಿ ಬಂದಿರೋದು. ಇದನ್ನು ಸೈಡಿಗೆ ಮಡಗಿ. ನಮಗೆ ಸತ್ಯವಾದ ಸಂಗತಿ ಬೇಕು, ನಮಗೆ ಕಾರಣ ಏನು ಅಂತ ಗೊತ್ತಾಗಬೇಕು. ಇದು ಗೊತ್ತಾಗಬೇಕಾ ಬೇಡಮ್ಮ? ಗೊತ್ತಾಗ್ಬೇಕು. ನೀನು ಹಂಗೆ ಕೇಳಬೇಕು. ಭರಣಿ ನಕ್ಷತ್ರ ತಿರುಗಿಸಿ ಕೇಳಬೇಕು. ನನಗೆ ಅದೆಲ್ಲ ಬೇಡ್ರಿ, ನಾನು ಭರಣಿ ನಕ್ಷತ್ರಕ್ಕೆ ಏನು ಕೊಟ್ಟಿದೆ, ನಾನು ಏನು ಅನುಭವಿಸ್ತಾ ಇದ್ದೀನಿ, ನನ್ನ ದೇಹ ಎಲ್ಲಿ ಡ್ಯಾಮೇಜ್ ಆಗಿದೆ, ನನಗೆ ಮದುವೆ ಆಗತ್ತಾ ಇಲ್ವಾ, ನಾನೇ ಮಾಡ್ಕೋಬೇಕಾ? ಇದು ಹೆಂಗೆ ಅಂದರೆ ಹುಡುಗಿನೇ ಹುಡುಗನ ಓಡಿಸ್ಕೊಂಡು ಹೋಗ್ಬೇಕು. ಹುಡುಗಿನೇ ಹೊಡಿಸ್ಕೊಂಡು ಹೋಗ್ಬೇಕು. ಮದುವೆ ಹುಡುಗನ ಓಡಿಸೋಂಗಿಲ್ಲ. ಈ ಭರಣಿ ನಕ್ಷತ್ರಕ್ಕೆ ಇವಳೇ ಅವ್ನು ನೋಡಿಸ್ಕೊಂಡು ಹೋಗ್ಬೇಕು, ನಿಂತ್ಕೋ ಇಲ್ಲಿ ಅಂತ. ಯಾಕೆ ಹಾಗೆ? ಹಂಗೆ ಎದ್ಕೊಂಡು ಹೋಗ್ಬಿಡ್ತಾನೆ. ಅಂದರೆ ಇಲ್ಲಿ ವಿಚಾರ ಅಮ್ಮ ಅರ್ಥ ಆಗ್ತದೆ ಹೇಳ್ತಾ ಇರೋದು? ಅರ್ಥ ಆಗ್ತಿದೆ ಸರ್. ನಿನಗೆ ಮದುವೆ ಮಾಡ್ಕೊಂಡು 2 ಗುಂಡಿಗೆ ಇರಬೇಕು. ಸರಿನಾ ತಪ್ಪಾ, ಒಪ್ಕೊಂಬಿಡ್ಲಾ ಬೇಡವಾ? ನೀನು ನೋಡ್ತೀಯಾ, ಇದು ಯಾಕೋ ವೇಸ್ಟ್ ಬಳಿ ಸೈಡ್ಗೆ ಹಾಕ್ಬಿಡ್ತೀಯ. ಇಲ್ಲಿ ವಿಚಾರ ಇಷ್ಟೇ, ನೀನು ನಿದ್ದೆ ಚೆನ್ನಾಗಿ ಮಾಡ್ತಾ ಇದೆಯಾ? ಮಾಡ್ತಾ ಇದ್ದೀನಿ ಗುರುಗಳೇ. ಎಷ್ಟೊತ್ತು ಕೇಳ್ತೀಯ ಹೇಳು? ಬೆಳಗ್ಗೆ 7 ಗಂಟೆ. ಮತ್ತೆ ಹಂಗಲ್ವಾ, ಎದ್ರೆ ಹೆಣ್ಮಕ್ಳು ಹಂಗೆ ಹೇಳ್ಬೇಕು. 7 ಗಂಟೆ ಮೇಲೆ ಹೇಳಮ್ಮ, ಇನ್ನೂ ಚೆನ್ನಾಗಿರುತ್ತೆ ಲೈಫು. 6:30 7 ಗಂಟೆ. ಹ್ಞೂನಮ್ಮ, ಇರಲಿ, ಅರ್ಧ ಗಂಟೆ ಈ ಕಡೆ ಆ ಕಡೆ ಮಾಡ್ಕೊಳ್ಳೋಣ. ಏನು ಗಂಟು ಆಯಿತು, ಬರ್ಕೊಳ್ಳೋಣ 7:30 ಆಗಲಿ, ಏನೀಗ ಕಷ್ಟ. ಆಮೇಲೆ ಮಲ್ಕೊಂಡ ತಕ್ಷಣ ನಿದ್ದೆ ಬರುತ್ತಾ ನಿಂಗೆ? ಇತ್ತೀಚೆಗೆ ಬರ್ತಿಲ್ಲ, ಮುಂಚೆ ಚೆನ್ನಾಗಿ ಬರ್ತಿತ್ತು. ಇನ್ಮೇಲೆ ಇನ್ನೂ ಜಾಸ್ತಿ ಆಗುತ್ತೆ, ಬರೋದೇ ಇಲ್ಲ. ಏನು ಮಾಡೋದೀಗ? ಮದುವೆ ಮಾಡೋಕ್ಕೆ ಗ್ಲಾಮರೇ ಕೆಟ್ಟೋಯ್ತದೆ. ಇದು ಒಂದಂತೂ ತಿಳ್ಕೊ ನೀನು. ಫಸ್ಟು ನಿನ್ನ ಗಂಟ್ಲಲ್ಲಿ, ನಿನ್ನ ಮೂಗಲ್ಲಿ ಶೀತ ಅನ್ನೋದು ಯಾವ್ದು ಗೊತ್ತಾಗತ್ತೆ? ಯಾವುದ್ರಲ್ಲಿ ಗೊತ್ತಾಗತ್ತೆ? ಮೂಗಲ್ಲ, ಗಂಟ್ಲಲ್ಲ? ಶೀತ ಮೂಗಲ್ ಗೊತ್ತಾಗುತ್ತೆ ಬೇಗ. ಈಗ ಇದನ್ನ ರಿಪೇರಿ ಆಗ್ಬೇಕಾ ಬೇಡವಾ? ಆಗ್ಬೇಕು. ಅಮ್ಮ ನಿನಗಿರೋ ಕೋಪ ಎಷ್ಟು ಜನಕ್ಕೆ ಹೆಂಗೆ ಹಿಡ್ಕೊಂಡು ಹೊಡೀಲಿ ಅನ್ನೋ ಅಷ್ಟು ಕೋಪ ಬರುತ್ತೆ ನಿಂಗೆ ಅಂದರೆ. ಹೌದಾ ಹೌದಾ ಅಲ್ವಾ ಅಮ್ಮ? ಜಾಸ್ತಿ ಇದೆ ಅಂತ ಗುರುಗಳೇ ಕೋಪ. ಈ ಗಂಡನ ಕತೆ ಏನಾಗಬೇಕು, ಓಡೋಗ್ಬಿಡ್ತಾನೆ. ಅದಕ್ಕೆ ಹೇಳಿದ್ದು ನೀನು ಓಡಿಸ್ಕೊಂಡೆ ಹೋಗ್ಬಿಡ್ತೀಯ ಅಂತ. ಈಗ ಇದು ತಿಳ್ಕೊ ನೀನು. ನಿಮ್ಮ ಅಪ್ಪಂದು ಕಾರ್ಯ ಮಾಡ್ತಕ್ಕಂಥ ಸ್ಥಿತಿ ನೀತಿಗಳು, ನಿಮ್ಮ ಅಪ್ಪ ಸತ್ತಿದ್ದು ಚೆನ್ನಾಗಿ ಅನ್ಸುತ್ತಾ ನಿನಗೆ? ನಮ್ಮ ಅಪ್ಪ ಸತ್ತಿದ್ದು ಕರೆಕ್ಟ್ ಅನ್ಸುತ್ತಾ? ಅಂದ್ರೆ ಅಶ್ವಿನಿ ನಕ್ಷತ್ರದಲ್ಲಿ ತೀರೋದ್ರು ಗುರುಗಳೇ. ಅಮ್ಮ ಅದಾಮೇಲಪ್ಪ ನಿಮ್ಮ ತಂದೆ ಸಾವು ಚೆನ್ನಾಗಿತ್ತಾ ನಿನ್ನ ಪ್ರಕಾರ? ಪರವಾಗಿರ್ಲಿಲ್ಲ. ಪರವಾಗಿಲ್ಲ, ನಾ ಏನಾಗಿ ಸತ್ರು? ಅಂದ್ರೆ ಅವ್ರು ಕುಡಿತಿದ್ರು ಗುರುಗಳೇ ಜಾಸ್ತಿ, ಸ್ವಲ್ಪ ಲಿವರ್ ಡ್ಯಾಮೇಜ್ ಆಗ್ಬಿಟ್ಟಿತ್ತು. ಈಗ ಸರಿನಾ? ಇದು ಕುಡ್ಕೊಂಡು ಸತ್ತಿದ್ದು ಸರಿನಾ? ಅದೇ ನಾವು ತುಂಬಾ ಹೇಳಿದ್ವಿ ಕುಡಿಬಾರ್ದು ಅಂತ. ಅಲ್ಲ ನೀನು ಹೇಳ್ತೀಯ, ಅವ್ರು ಬೇಕಲ್ಲ, ಏನು ಮಾಡೋದು? ನೀನು ಹುಟ್ಟಿರ್ತಕ್ಕಂಥ ನಕ್ಷತ್ರಕ್ಕೆ ನಿಮ್ಮ ಅಪ್ಪ ಬೇಗ ಹೋಗ್ಬೇಕಿತ್ತು, ಸ್ವಲ್ಪ ಲೇಟಾಗಿ ಹೋಗೋವ್ರೆ. ಭರಣಿ ನಕ್ಷತ್ರ ಹುಟ್ಟಿದ್ರೆ ತಂದೆಗೆ ಜಾಗ ಇಲ್ಲ.
ಪಾಸ್ಪೋರ್ಟ್ ತೊಗೋಬೇಕು. ಇದು ಸ್ಥಿತಿ, ವಾಸ್ತವ ಸ್ಥಿತಿ. ಹಂಗಂತ ಹೆದರ್ಕೋಬೇಡ ನೀನು. ಈಗಲೂ ತಿಳ್ಕೊ, ಮದುವೆಗೆ ವೆಯ್ಟ್ ಮಾಡಬೇಡ. ಮದುವೆ ಹೆಂಗಾಗುತ್ತೆ, ಯಾವಾಗುತ್ತೆ, ಎಲ್ಲೂ ಶಾಸ್ತ್ರ ಕೇಳಕ್ಕೆ ಹೋಗಬೇಡ. ನಾನು ಭರಣಿ ನಕ್ಷತ್ರಕ್ಕೆ ಹುಟ್ಟುವುದಕ್ಕೆ ಕಾರಣ ಏನು, ನಮ್ಮ ಕುಟುಂಬದಲ್ಲಿ ನಮ್ಮ ಅಪ್ಪನ ಸ್ಟೋರಿ ಏನು, ಅವ್ರ ವಂಶ ಸ್ಟೋರಿ ಏನು, ಈ ಸತ್ಯ ತಿಳ್ಕೊ. ಮದುವೆ ನೀನು ಹುಡುಕಬೇಡ, ಯಾವುದೋ ರೀತಿಲಾಗುತ್ತೆ. ಈ ಸಾಲ ತೀರ್ಸೋಕ್ಕೆ ಮೊದಲು ಪ್ರಯತ್ನ ಮಾಡು. ನಿಮ್ಮ ಅಪ್ಪನ ಸಾಲ ತೀರಿಸು. ಇದೆಲ್ಲ ಪ್ರಯತ್ನ ಮಾಡಿದಾಗ ಮದುವೆನೂ ಆಗುತ್ತೆ, ಏನೋ ಒಂದು ಅನುಕೂಲನೂ ಆಗುತ್ತೆ. ಹೆದರ್ಕೋಬೇಡ, ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಮಾ ಗುರುಗಳೇ. ಇನ್ನು ವಿಚಾರ ಮುಂದುವರ್ಸೋಣ ಗುರುಗಳೇ. ದೀಪದ ವಿಚಾರ, ಇಲ್ಲಿ ಶ್ರಾದ್ದ ಕೈಂಕರ್ಯದ ಬಗ್ಗೆ. ಈ ಶ್ರಾದ್ದ ಅಂತಕ್ಕಂತಹ ಒಂದು ವಿಚಾರಕ್ಕೆ ಬಂದಾಗ, ಹಾಂ ಆ ದೇಹವನ್ನು ತ್ಯಜಿಸಿ ಹೋದಂತಹ ಪ್ರಾಣ ಹಾಂ ಎಲ್ಲಿ ಹೋಗಬೇಕು ಅಂದರೆ, ಅವರ ಒಂದು ಕುಟುಂಬ ಇರುತ್ತೆ, ಅವ್ರ ಹಿಂದೆ ಹೋದವರು ಹಾಂ ಇರ್ತಾನೆ, ಹೌದು. ಅಲ್ಲಿ ಹೋಗಿ ಸೇರಬೇಕಿದು. ಅಲ್ಲಿ ಹೋಗಿ ಸೇರ್ತಾ ಇಲ್ಲ ಅಂತ ನೀವ್ ಹೆಂಗೆ ಹೇಳ್ತೀರಾ? ಅದೇ ಕೇಳ್ತಾ ಇದ್ದೀನಿ. ಅಲ್ಲಿ ಹೋಗಿ ಸೇರ್ತಾ ಇಲ್ಲ, ಸೇರ್ಬೇಕಿತ್ತು, ಸೇರ್ತಾ ಇಲ್ಲ. ಅಲ್ಲ, ಸೇರ್ತಾ ಇಲ್ಲ ಅಂತ ನಿಮ್ಗೆ ಗೊತ್ತಾಗತ್ತೆ ಅಂತ ನನ್ನ ಪ್ರಶ್ನೆ ಆಗತ್ತೆ. ಇಲ್ಲಿ ವಿಷಯ ಇಷ್ಟೇ, ಸತ್ತವರು ಎಲ್ಲೋ ಹೋಗಿ ಫಾರಿನಲ್ಲಿ ಹುಡ್ತಾರೆ, ಪಕ್ಕದ ಮನೇಲಿ ಹುಟ್ಟಿರ್ತಾರೆ ಅಂತ ತಿಳ್ಕೊಂಡ್ರೆ ತಪ್ಪು. ಅವ್ರು ರಿಪೀಟ್ ನಮ್ಮನೆಗೆ ಬರೋದು. ಹೇಗೆ ಈ ಮದುವೆ ಆಗೋದು ಅಷ್ಟೇ. ಎಲ್ಲೋ ದೇವ್ರ ಗಂಟು ಹಾಕವನೆ ಅಂತಾರೆ. ಗಂಟು ಹಾಕಿದ್ದೆಲ್ಲ ಫಿಕ್ಸ್ ಮಾಡಿ ಬಿಟ್ಟವನೇ, ಅರ್ಧ ಆಗಿರುತ್ತೆ, ಹೋಗ್ತಾರೆ, ತಿರ್ಗಾ ಅರ್ಧ ಕಂಟಿನ್ಯೂ ಮಾಡಕ್ಕೆ ಬಂದು ಸೇರ್ತಾರೆ. ಅಂದರೆ ನಾವು ತಿಳ್ಕೊಳ್ಬೇಕಾದ ಸತ್ಯ, ಹುಡುಗ ಹುಡುಗಿ ಸೆಲೆಕ್ಟ್ ಮಾಡಿ, ನಾವು ಕೆಲವ್ರು ಹೇಳ್ತಾರೆ ನಾನು ಒಳ್ಳೆ ಹುಡುಗಿ ನೋಡಿ ಮದುವೆ ಮಾಡ್ಕೋಬೇಕು, ಅಪ್ರಾಣೆ ಆಗಲ್ಲ. ಒಳ್ಳೆ ಹುಡುಗ ನೋಡಬೇಕು, ಮದುವೆ ಮಾಡ್ಕೋಬೇಕು. ಇನ್ ಕೇಸ್ ಆ ರೀತಿ ಮಾಡ್ಕೊಂಡು ಮದುವೆ ಶಾಶ್ವತವಾಗಿ ಉಳಿಯಲ್ಲ. ಯಾಕೆಂದ್ರೆ ಇವ್ರು ಸೆಲೆಕ್ಟಿಂಗ್, ಅದು ಭಗವಂತನ ಸೆಲೆಕ್ಟ್ ಅಲ್ಲ. ಅದಕ್ಕೋಸ್ಕರ ಯಾವ್ದಕ್ಕೆ ಯಾವುದೋ ಜಾಯಿಂಟ್ ಮಾಡಬೇಕು ಅಂತ ಅವ್ರ ನಿಯಮ ಇದೆ. ಯಾಕೆ ಆ ಥರ ಅರ್ಧ ಆಗ್ತಾ ಇದೆ ಅನ್ನೋದೇ ನಮ್ಮ ದೇಶದಲ್ಲಿ ಆಗ್ತಾ ಇರೋದಕ್ಕಂತ ಹಿನ್ನಡೆ. ದಾಂಪತ್ಯ ಪೂರ್ಣ ಆಗಬೇಕು, 100 ವರ್ಷ ಬಾಳಿ ಬದುಕಬೇಕು, ಇದು ಸತ್ಯ. ಬಾಳ್ತಾ ಇದ್ದಾರಾ? ಇಲ್ಲ ಗಂಡ ಡಮಾರು, ಇಲ್ಲ ಹೆಂಡತಿ ಡಮಾರು. ಯಾಕೆ ಹೋಗ್ತಾ ಇದ್ದಾರೆ ಇವರು ಅಂದರೆ, ನಮಗೆ ಸರಿಯಾದ ಸತ್ಯಾಂಶ ತಿಳಿತಾ ಇಲ್ಲ. ಏನು ಅಂದರೆ ಅವರಲ್ಲಿ ಸೇರಂಗಿಲ್ಲ. ಯಾಕೆ ಅಂದರೆ ಇಲ್ಲಿ ನಾವು ಶ್ರಾದ್ದ ಕಾರ್ಯಗಳನ್ನು ಮಾಡ್ತಕ್ಕಂಥ ವಿಧಾನದಲ್ಲಿ ಒಂದು ದೊಡ್ಡ ಅಪರಾಧ, ಘೋರ ಅಪರಾಧವನ್ನು ಮಾಡ್ತಾ ಇದ್ದೀವಿ. ಏನದು ಗುರುಗಳೇ? ಶ್ರಾದ್ದ ಮಾಡುವ ಸಂದರ್ಭದಲ್ಲಿ ಎಡೆ ಹಾಕೋರಾಗ್ಲಿ, ಎಲ್ಲೋ ಹೋಗಿ ಮಾಡಿಸೋರಾಗ್ಲಿ, ಮಾಡ್ತಾ ಇರ್ತಕ್ಕಂಥ ವಿಚಾರ ಎಲ್ಲೆಲ್ಲೋ ಹೋಗಿ ವಿಶೇಷವಾಗಿ ಮಾಡಿಸ್ತೆ ಸ್ವಾಮಿ, ಧೂಮ ಮಾಡಿಸ್ತೆ ಸ್ವಾಮಿ, ಸಿಕ್ಕಾಬಡೆ ಖರ್ಚಾಯ್ತು ಸ್ವಾಮಿ, ಫೈನ್, ಸರಿ. ಅಲ್ಲಿ ಒಂದು ದೊಡ್ಡ ಅಪರಾಧ ಏನಾಗ್ತಾ ಇದೆ ಅಂದರೆ, ಮನೆಗೆ ಬಂದ ಮೇಲೆ ಮನೆಯನ್ನು ಶುದ್ಧೀಕರಣ ಮಾಡಿ ಅದಕ್ಕೆ ಶುದ್ಧಿ ಪುಣ್ಯ ಅಂತ ಹೇಳ್ತೀವಿ. ಅದು ಮಾಡೋವರೆಗೂ ಮಾಡಿದ ಸೂತಕ, ನೆನ್ನೆ ಮಾಡಿದ ಕಾರ್ಯಕ್ರಮ 5 ದಿನ ಮಾಡಲಿ, 1 ವಾರ ಮಾಡಲಿ, ಎಷ್ಟು ದುಡ್ಡಾದ್ರೂ ಖರ್ಚು ಮಾಡಲಿ, ಏನು ಉಪಯೋಗ ಬರಲ್ಲ. ಮನೆಯನ್ನು ಶುದ್ಧೀಕರಣ ಮಾಡಬೇಕು. ಎಲ್ಲೇ ಶ್ರಾದ್ದ ಮಾಡಿದ್ರು ಮನೆಯನ್ನು ಶುದ್ಧೀಕರಣ ಮಾಡಿ ಶುದ್ಧಿ ಪುಣ್ಯ ಅಂತ ಹೇಳ್ತಾರೆ. ಅದು ಮಾಡೋವರೆಗೂ ಅದು ಅಲ್ಲಿಗೆ ಎಂಟ್ರಿ ಆಗಲ್ಲ. ಸೂತಕದಲ್ಲೇ ಇದೆ, ಸೂತಕದಲ್ಲೇ ನಿಂತಿದೆ. ಮತ್ತೆ ರಿಪೀಟ್ ಆಗಿ ದುರಂತವಾದ ರೀತಿಯಲ್ಲಿ ಕೆಟ್ಟ ನಕ್ಷತ್ರದಲ್ಲಿ ಮತ್ತೆ ನಮ್ಮ ವಂಶಕ್ಕೆ ಬರುತ್ತದು. ಅದು ಹುಟ್ಟಿ ಗೋಳಾಕ್ಕಳತ್ತೆ, ಇಲ್ಲ ಸತ್ತೋಗುತ್ತೆ, ಇಲ್ಲ ಕಾಯಿಲೆ ಇರುತ್ತೆ. ಇದು ನಮ್ಮಲ್ಲಿ ಆಗ್ತಾ ಇರತಕ್ಕಂಥ ದೊಡ್ಡ ಘೋರವಾದ ದುರಂತ. ಸತ್ತ ವ್ಯಕ್ತಿಯಲ್ಲಿ ಹೋಗಿರ್ತಕ್ಕಂತಹ ಪ್ರಾಣ ಅಂತಕ್ಕಂಥದ್ದು ಏನಿದೆಯೋ ಅದು ಎಲ್ಲಿಗೆ ತಲುಪಬೇಕು ಅಂತಕ್ಕಂಥದ್ದು ನಾವು ಮಾಡಿಸಿದ ತಕ್ಷಣ ಹೋಗಿ ತಲುಪುತ್ತೆ. ಮೋಕ್ಷ ಸಿಕ್ಬಿಟ್ಟಿದೆ, ನಮ್ಮವ್ರು ಹೋಗ್ಬಿಟ್ರು ಅಲ್ಲಿಗೆ ಸ್ವರ್ಗಕ್ಕೆ. ಇದೆಲ್ಲ ನಮ್ಮ ಕಲ್ಪನೆ. ಅದು ಹೆಂಗೆ ನೀವು ಹೇಳ್ತೀರಾ ಅಂದರೆ, ನಿಮ್ಮ ಮನೆಯಲ್ಲಿ ಹುಟ್ಟಿರ್ತಕ್ಕಂಥ ಮಕ್ಕಳು ನಿಮ್ಮ ಮಾತು ಕೇಳ್ತಾ ಇಲ್ಲ ಅಂದರೆ ಅವರೇ ನಿಮ್ಮವರು, ನಿಮ್ಮ ತಾತನೋ, ನಿಮ್ಮ ಸೋದರ ಮಾವನೋ, ನಿಮ್ಮ ಸೋದರತ್ತೇನೋ. ನಿಮಗೆ ಯಾರು ಗೋಳು ಹಾಕತ್ತವ್ರೆ ಅಂದರೆ ಅವ್ರು ಮತ್ತೆ ರಿಪೀಟ್ ಬಂದವ್ರೆ, ಅವ್ರು ಹೋಗಿ ತಲುಪಿಲ್ಲ, ಮತ್ತು ರಿಪೀಟ್ ಬಂದರು ಅರ್ಧಂಬರ್ಧಾಗಿ, ಮತ್ತೆ ಅರ್ಧಂಬರ್ಧಾಗೆ ಹೋಗ್ತಾರೆ, ನಿಮ್ಮನ್ನು ಅರ್ಧಂಬರ್ಧ ಮಾಡಿ ನಿಲ್ಲಿಸಿರ್ತಾರೆ. ಈ ಸತ್ಯ ತಿಳ್ಕೊಳ್ಳೋದು ಯಾವಾಗ? ತಿಳ್ಕೊಬೇಕಾ ಬೇಡವಾ? ತಿಳ್ಕೊಬೇಕು. ಶುದ್ಧಿ ಪುಣ್ಯ ಅಂದರೆ ಏನು, ಹೇಗೆ ಮಾಡಬೇಕು, ಯಾವಾಗ ಮಾಡಬೇಕು ಅಂತಕ್ಕಂಥ ಸತ್ಯಾಂಶವನ್ನು ಯಾರೇ ಆಗಲಿ ಎಲ್ಲೂ ಆಗಲಿ ಮಾಡಲ್ಲ. ಮಾಡಿದ್ರು ಹೋಗಿ ಅಂತ ತೊಯ್ತಾರೆ, ಇನ್ನೊಂದು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಹೋಗಿ ಅಂತ ಹೇಳ್ತಾರೆ. ಈ ಥರ ಅರ್ಧಂಬರ್ಧ ಮಾಡಿಸಿ ದುಡ್ಡು ಕಳ್ಕೊಂಡು ಜೀವನದಲ್ಲಿ ಒಳ್ಳೇದಾಗ್ತಾ ಇಲ್ವಲ್ಲ ಅಂತ ಊರೆಲ್ಲ ಸುತ್ತಾ ಇರ್ತಕ್ಕಂಥ ಈ ಸತ್ಯಕ್ಕೆ ಒಂದು ಕೊನೆ ಮಾಡಲೇಬೇಕು, ಕೊನೆ ಆಗಲೇಬೇಕು ಅಂತಕ್ಕಂಥ ಸತ್ಯಾಂಶವನ್ನು ನೀವು ಎಲ್ಲಿವರೆಗೂ ತಿಳ್ಕೊಳ್ಳಲ್ವೋ ಅಲ್ಲಿವರೆಗೂ ನಮ್ಮ ಮನೆ ನೆಮ್ಮದಿಯಾಗಿ ಕುಟುಂಬ ಚೆನ್ನಾಗಿರುತ್ತೆ. ನಮ್ಮ ಮನೆಯಲ್ಲಿ ದೀಪ ಕರೆಕ್ಟಾಗಿ ಉರಿಯುತ್ತೆ ಸಾಧ್ಯನೇ ಇಲ್ಲ. ನಿಮ್ಮ ಕುಟುಂಬಸ್ಥರು ಯಾವ ರೀತಿ ಇದ್ದಾರೆ ಅಂತ ನಿಮ್ಮ ಮನೆಯಲ್ಲಿ ಉರಿಯುತ್ತಿರುವ ದೀಪನೇ ಸಾಕ್ಷಿ. ಇದನ್ನು ತಿಳ್ಕೊಳ್ಳಿ, ಈ ಸತ್ಯ ಗೊತ್ತಾಗತ್ತೆ. ರಿಪೀಟ್ ಮಾಡಿ ಕರ್ಮವನ್ನು ತೊಳಿರಿ, ಒಳ್ಳೆಯದಾಗಲಿ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಜೈ ಶ್ರೀರಾಮ್. ಗುರುಗಳೇ, ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕಾಗಿ ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಆರೋಗ್ಯ ರಹಸ್ಯ ನೇರಪ್ರಸಾರ ಕಾರ್ಯಕ್ರಮ. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗ್ತೀನಿ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀಮಾನ್ ಶ್ರೀ ಪುರುಷೋತ್ತಮ್ ದೇಶಿ ಗುರೂಜಿ, ಶ್ರೀ ಧರ್ಮ ಮಾರ್ಗ ಕಚೇರಿ 532,
ಮಲತಹಳ್ಳಿ ಮುಖ್ಯ ರಸ್ತೆ, ಬೆಂಗಳೂರು 560056. ದೂರವಾಣಿ ಸಂಖ್ಯೆ 9148639933 ಅಥವಾ 8618915231 ಅಥವಾ 9108258834.